ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಮ್ಮ ಚಾನಲ್ ಗೊತ್ತು ಯಾವುದು ಅಂತ ನೋಡಿ, 100x ಕಾಮರ್ಸ್. ಸೊ ನಮ್ಮ ಪ್ರಯತ್ನಗಳೇನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನನ್ನ ವೀಡಿಯೋಸ್ನ ನೋಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಕಾಮರ್ಸ್ ಕಂಟೆಂಟ್ನ ಎಕ್ಸ್ಕ್ಲೂಸಿವ್ ಆಗಿ ಕನ್ನಡದಲ್ಲಿ ತರಬೇಕು ಅನ್ನೋ ನಮ್ಮ ಪ್ರಯತ್ನ ಜಾರಿಯಲ್ಲಿದೆ. ಸೊ ಈಗಾಗಲೇ ಸೆಕೆಂಡ್ PUC ಮಕ್ಕಳಿಗೆ ತಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗೋಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ನಮ್ಮ ಕಡೆಯಿಂದ ಒದಗಿಸ್ತಾ ಇದ್ದೀವಿ. ನೀವು ಅದನ್ನು ನಮ್ಮ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಬಹುದು. ಓಕೆನಾ? ಈಗಲೇ ನಮ್ಮ ಚಾನಲ್ನ ನೋಡಿ ಎಷ್ಟೊಂದು ವೀಡಿಯೋಸ್ಗಳು ಎಷ್ಟೋ ಫ್ಯಾಕಲ್ಟಿಗಳು ಹಾಕಿದ್ದಾರೆ ನಿಮಗೆ ಹೆಲ್ಪ್ ಆಗಲಿ ಅಂತ. ಅದನ್ನೆಲ್ಲ ನೋಡಿ ಸಖತ್ತು ಬೆನಿಫಿಟ್ನ ನೀವು ಮಾಡ್ಕೋಬೇಕು. ಓಕೆನಾ? ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ, ನಿಮ್ಮ ಬೋರ್ಡು ಮಾಡೆಲ್ ಕ್ವೆಶನ್ ಪೇಪರ್ 1 ಮತ್ತು 2 ಮತ್ತು 3 3 ಬಿಟ್ಟಿದೆ. ಅದರಲ್ಲಿ ನಾನು 1 ಮತ್ತು 2ನ ಕಂಪ್ಲೀಟಾಗಿ ಸಾಲ್ವ್ ಮಾಡಿ ಆಲ್ರೆಡಿ ಈ ಚಾನಲಲ್ಲಿ ಹಾಕಿದ್ದೀನಿ. ಒಂದಷ್ಟು ಜನ 3 ಮಾಡಿ ಅಂತ ಕೇಳಿದ್ರಿ, ಒಂದಷ್ಟು ಜನ ಚೆನ್ನಾಗಿದೆ ಅಂತ ನಿಮ್ಮ ಇದನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಾನು ನೋಡಿದೆ, ಖುಷಿಯಾಗಿದೆ. ನಿಮಗೆ ಇನ್ನೂ ಹಾಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಇನ್ನೂ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಇದನ್ನು ಶೇರ್ ಮಾಡಿ, ಅವ್ರಿಗೂ ಇದರಿಂದ ಬೆನಿಫಿಟ್ ಸಿಗಲಿ ಅಲ್ವಾ? ಸೊ ಎಲ್ರಿಗೂ ಬೆನಿಫಿಟ್ ಆದರೆ ಎಲ್ರಿಗೂ ಬೆನಿಫಿಟ್ಟು, ಕರೆಕ್ಟ್? ಸೊ ಅದೇ ಥರ ನಿಮ್ಗೆ ಹೇಳಿದಂಗೆ 1, 2 ಜೊತೆಗೆ 3rd ಮಾಡೆಲ್ ಕ್ವೆಶನ್ ಪೇಪರು ಸಹ ಸಾಲ್ವ್ ಮಾಡೋಕ್ಕೆ ನಿಮ್ಮ ಮುಂದೆ ತಂದಿದ್ದೀನಿ. ಓಕೆನಾ? ಸೊ ಯಾವುದೇ ತಡ ಇಲ್ಲದೇ ಬನ್ನಿ, ಶುರು ಮಾಡೋಣ, ಮಜಾ ಮಾಡೋಣ. ಓಕೆನಾ? ಪಾರ್ಟ್ ಸಿಗೆ ಹೋಗೋಣ. ಆನ್ಸರ್ ಮೀ 3 questions, ಈಚ್ ಕ್ವೆಶನ್ ಕ್ಯಾರಿಂಗ್ 6 marks. ಸೊ 6 marks. ಸಂಜು ಮತ್ತು ಮಂಜು ಅಲ್ಲ, ಸಂಜು ಆ್ಯಂಡ್ ಮಂಜು, ಸಂಜು ಮತ್ತು ಗೀತಾ ಅಂತಂದರೆ ಚೆನ್ನಾಗಿ. ಸಂಜು ಆ್ಯಂಡ್ ಮಂಜು ಆರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2. ಸೊ ಇವರ ಓಲ್ಡ್ ರೇಷಿಯೋ ಏನಾಗಿದೆ? 3:2 ಆಗಿದೆ. ನೀವೇನಾದ್ರು ನಮ್ಮ ಮಾಡೆಲ್ ಕ್ವೆಶನ್ ಪೇಪರ್ 1, 2 ನೋಡಿರೋರು ಅದು ನಿಮ್ಗೆ ಇಷ್ಟೊತ್ತಿಗೆ ಬೇಜಾರು ಬಂದುಬಿಟ್ಟಿರುತ್ತೆ. ಯಾಕೆಂದರೆ ಅದೇ ಕ್ವೆಶನ್ಗಳನ್ನ ಕೊಡ್ತಾ ಇದ್ದಾರೆ. ದೇ ಅಡ್ಮಿಟ್ ಅಂಜು ಫಾರ್ 1/6 ಶೇರ್. ಸೊ ಸಂಜು ಮತ್ತು ಮಂಜು ಅಂಜುನ ಪಾರ್ಟ್ನರ್ ಮಾಡಿಕೊಂಡ್ರು, ಅವಳಿಗೆ 1/6 ಆಫ್ ದ ಶೇರ್ನ ಕೊಡ್ತಿದ್ದಾರೆ. ಅಂದರೆ 6 ಪೀಸ್ ಇರೋ ಒಂದು ಪಿಜ್ಜಾ ನಮ್ಮ ಫರ್ಮ್ ಆಯಿತು ಅಂದರೆ ಅದರಲ್ಲಿ 1 ಪೀಸ್ನ ಕೊಟ್ಟು ಅಂಜುನ ಪಾರ್ಟ್ನರ್ ಮಾಡ್ತಿದ್ದಾರೆ. ಇಲ್ಲ 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 ಗೈಸ್, ಇದು ನಮ್ಮ ಹಿಂದಿನ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಬಂದಿರಲಿಲ್ಲ, ಇದು ಬೇರೆ ಇದು. ಓಕೆನಾ? ಮಾಡೋಣ. ಅದೇ ಟೈಪ್ ಅಂದ್ಕೊಂಡೆ, ಸ್ವಲ್ಪ ಡಿಫ್ರೆಂಟ್ ಇದೆ, ಮಾಡೋಣ. ನಮ್ಮ ವೀಡಿಯೋಸಲ್ಲಿ ಕವರ್ ಆಗಿದೆ ಅಫ್ಕೋರ್ಸ್, ಬಟ್ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕವರ್ ಆಗಿರಲಿಲ್ಲ. ಓಕೆನಾ? ಸೊ ನಾವು ಅಂಜುನ ಹೊಸ ಪಾರ್ಟ್ನರ್ ಮಾಡ್ಕೊತಿದ್ದೀವಿ, ಅವಳಿಗೆ 1/6 ಶೇರ್ ಕೊಟ್ಟಿದ್ದೀವಿ. ಆ್ಯಂಡ್ ಗ್ಯಾರಂಟೀಡ್ ದಟ್ ಹರ್ ಶೇರ್ ಆಫ್ ಪ್ರಾಫಿಟ್ ವಿಲ್ ನಾಟ್ ಬಿ ಲೆಸ್ ದ್ಯಾನ್ 50,000. ಅಂದರೆ ಇದು ಗ್ಯಾರಂಟಿ ಹಿಂಗೆ ಬರುತ್ತೆ. ಗ್ಯಾರಂಟಿ ಏನು ಗೊತ್ತಾ? ಫಸ್ಟ್ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಎ ಮತ್ತು ಬಿ ಈಗ ಆಲ್ರೆಡಿ ಪಾರ್ಟ್ನರ್ಸ್ ಆಗಿರ್ತಾರೆ ಅಂದ್ಕೊಳ್ಳಿ, ಅವರು ಸಿನ ಪಾರ್ಟ್ನರ್ ಮಾಡ್ಕೋಬೇಕು, ಅಡ್ಮಿಷನ್ ಮಾಡ್ಕೋಬೇಕು ಅಂತಿದ್ದಾರೆ ಅಂತ ತಿಳ್ಕೊಳ್ಳಿ. ಸಿಗೆ ಬರೋಕ್ಕೆ ಇಷ್ಟ ಇರಲ್ಲ. ಏನಕ್ಕಪ್ಪ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ, ಹೋಗ್ರಪ್ಪ, ನಾನು ಎಂಪ್ಲಾಯ್ಮೆಂಟಲ್ಲಿದ್ದೀನಿ, ನನಗೆ ತಿಂಗಳ ಸ್ಯಾಲ್ರಿ ಬರ್ತಾ ಇದೆ, ಆಯಿತಾ? ನಾನು ಅದರಿಂದ ನಮ್ಮ ಫ್ಯಾಮಿಲಿ ಕಮಿಟ್ಮೆಂಟನ್ನು ನಾನು ನೋಡ್ಕೋತಾ ಇದ್ದೀನಿ. ನಿಮ್ಮ ಬಿಸ್ನೆಸ್ಗೆ ನಾನೆಲ್ಲ ಬಿಟ್ಬಿಟ್ಟು ಬಂದರೆ ಅಲ್ಲಿ ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ? ಪ್ರಾಫಿಟ್ ಆದರೆ ಒಳ್ಳೆ ದುಡ್ಡು ಬರುತ್ತೆ, ಲಾಸ್ ಆಗಿಬಿಟ್ರೆ ನಾನು ಎಲ್ಲಿಂದಪ್ಪ ದುಡ್ಡು ತರಲಿ, ನನಗೆ ಎಷ್ಟೊಂದು ಕಮಿಟ್ಮೆಂಟ್ ಇದೆ, ನಾನು ಪಾರ್ಟ್ನರೇ ಆಗಲ್ಲ ಅಂದ್ಬಿಡ್ತಾರೆ. ಆದರೆ A-Bಗೆ ಸಿ ಬಿಸ್ನೆಸ್ಸಿಗೆ ಬರೋದ್ರಿಂದ ಒಂದಷ್ಟು ಬೆನಿಫಿಟ್ಸ್ ಇರುತ್ತೆ. ಸೊ A-B ಏನು ಮಾಡ್ತಾರೆ ಇಬ್ಬರು? ಸಿ ಒಂದು ಕೆಲಸ ಮಾಡಯ್ಯ, ನೀನು ನಿನಗೊಂದು ಪಾರ್ಟ್ನರ್ ಆಗಿ, ಸರಿನಾ? ಮಿನಿಮಮ್ ನಮ್ಮ ಫರ್ಮು ಏನೇ ಪ್ರಾಫಿಟ್ ಮಾಡ್ತು, ಒಳ್ಳೆ ಪ್ರಾಫಿಟ್ ಮಾಡ್ತು ಅಂದರೆ ಪ್ರಾಫಿಟ್ ಶೇರ್ನ ನೀನು ತಗೋ, ನಿಂಗೆ ಅವಾಗ ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ಲಾಸ್ ಆಯಿತು ಅಂತಂದರೆ ಎದುರ್ಕೋಬೇಡ, ಮಿನಿಮಮ್ 50,000 ನಾನು ಕೊಡ್ತೀನಿ, ನಾನು ಗ್ಯಾರಂಟಿ ಮಾಡ್ತೀನಿ. ಜಾಸ್ತಿ ಬಂದರೆ ಇಟ್ಕೊ, ಮಜಾ ಮಾಡ. ಇನ್ ಕೇಸ್ ಲಾಸ್ ಅಥವಾ ನೀನು ಹೇಳಿದಂಗೆ ಏನಾರು ಆಯ್ತು ಅಂದರೆ ನೀನು ಪ್ರತಿ ವರ್ಷ ಮಿನಿಮಮ್ 50,000 ಅಂತ ನಾವು ಕೊಡ್ತೀವಿ. ನಮ್ಮ ಶೇರಿಂದ ಬೇಕಾದ್ರೆ ನೀನು ಕೊಡ್ತೀವಿ, ನಾವು ಗ್ಯಾರಂಟಿ ಮಾಡ್ತಿರೋ ಕಾರಣ ನಮ್ಮ ಶೇರಿಂದ ನಿಮ್ಗೆ ಕೊಡ್ತೀವಿ, ಟೆನ್ಷನ್ ತಗೊಳ್ಳಿ, ಸರಿನಾ ಅಂತ ಹೇಳ್ತೀವಿ. ಆವಾಗ ಸಿಗೆ ಒಂದು ನೆಮ್ಮದಿ, ಓಕೆ ಮಿನಿಮಮ್ ಕೊಡ್ತಾರೆ 50,000, ಹೋಗೋಣ ಅಂತ ಹೇಳಿ ಬರ್ತಾರೆ. ಸೊ ಇಲ್ಲೂ ಹಂಗೆ ಆಗಿದೆ. ಸಂಜು ಮತ್ತು ಮಂಜು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸು, ಅವರು ಅಂಜುನ ಪಾರ್ಟ್ನರ್ ಮಾಡ್ಕೋತಾ ಇದ್ದಾರೆ. ಅವಳಿಗೆ 50,000 ರೂಪಾಯಿ ಗ್ಯಾರಂಟಿ ಮಾಡಿದ್ದಾರೆ. ಸೇಮ್ ನಮ್ಮ 50,000 ರೂಪಾಯಿ ಮೇಲೆ ಏನೇ ಬಂದರೂ ನೀನು ಮಜಾ ಮಾಡು. ಏನಾದ್ರು ಲಾಸ್ ಗಿಸ್ ಆಯಿತು ನಮ್ಮ ಪಾರ್ಟ್ನರ್ಶಿಪ್ ಅಂತಂದರೆ ಮಿನಿಮಮ್ ನಿನ್ನ ಶೇರ್ 50,000 ರೂಪಾಯಿ ನಿನಗೆ ಕೊಡ್ತೀವಿ, ಟೆನ್ಷನ್ ತೊಗೋಬೇಡ ಅಂತ ಸಂಜು ಮತ್ತು ಮಂಜು ಗ್ಯಾರಂಟಿ ಮಾಡಿದ್ದಾರೆ. ಯಾವ ಲೆವೆಲ್ಗೆ ಗ್ಯಾರಂಟಿ ಮಾಡಿದ್ದಾರೆ? ಗ್ಯಾರಂಟಿ ಇಸ್ ಗಿವನ್ ಬೈ ಸಂಜು ಆ್ಯಂಡ್ ಮಂಜು ಈಕ್ವಲಿ, ಅಂದರೆ ಇಬ್ಬರು ಈಕ್ವಲ್ ಆಗಿ ಗ್ಯಾರಂಟಿ ಕೊಟ್ಟಿದ್ದಾರೆ. ಇದರ ಅರ್ಥ ಏನಂದರೆ, ಈಗ ನಡೆದ್ರೆ ಫರ್ಮ್ ಲಾಸ್ ಮಾಡಿಬಿಡ್ತು ಅನ್ಕೊಳ್ಳಿ, ಝೀರೋ ಪ್ರಾಫಿಟ್ ಇಲ್ಲ, ಲಾಸ್ ಇಲ್ಲ ಅನ್ಕೊಂಬಿಡಿ. ಆಗ ಅಂಜುಗೆ 50,000 ಕೊಡಲೇಬೇಕು. ಯಾರು? ಸಂಜು ಮತ್ತು ಮಂಜು. ಸಂಜು ಎಷ್ಟು ಕೊಡಬೇಕು, ಮಂಜು ಎಷ್ಟು ಕೊಡಬೇಕು? 50,000ನ ಅವರಿಬ್ಬರು ಈಕ್ವಲ್ ಆಗಿ ಗ್ಯಾರಂಟಿ ಕೊಟ್ಟಿರೋ ಕಾರಣ ಸಂಜು 50,000, ಮಂಜು 50,000ನ ಅಂಜುಗೆ ಸರಿಸಿದ್ವಿ.
ಸಂಜು 25,000, ಮಂಜು 25,000, ಅಂಜುಗೆ ಟೋಟಲ್ 50,000 ಕೊಡಬೇಕು. ಅರ್ಥ ಆಯ್ತಾ? ಅದೇ ಗ್ಯಾರಂಟಿ. ಸೊ ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮ್ ಬಂದು 1,80,000 ಆಗಿದೆ. ಕ್ಯಾಲ್ಕುಲೇಟ್ ದ ಶೇರ್ ಆಫ್ ಪ್ರಾಫಿಟ್ಸ್ ಫಾರ್ ಈಚ್ ಪಾರ್ಟ್ನರ್, ಪ್ರಿಪೇರ್ P&L ಅಪ್ರಾಪ್ರಿಯೇಷನ್. P&L ಅಪ್ರಾಪ್ರಿಯೇಷನ್ ಅಲ್ಲೇ ಮೇನ್ P&L ಇಂದ ಪ್ರಾಫಿಟ್ಸ್ ಬಂದು ಒಂದಷ್ಟು ಅಪ್ರಾಪ್ರಿಯೇಷನ್ ಅಡ್ಜಸ್ಟ್ಮೆಂಟ್ಸ್ ಆಗಿ ಉಳಿದ ಪ್ರಾಫಿಟ್ ನಾವು ಪಾರ್ಟ್ನರ್ಸ್ಗೆ ಹಂಚ್ತೀವಿ. ಇದನ್ನು ನಾವು ಭಾಳ ಡೀಟೇಲ್ ಆಗಿ ನಮ್ಮ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ನೀವು ಅಲ್ಲಿ ನೋಡ್ಬೋದು. ಸೊ ಲೆಟ್ಸ್ ಪ್ರಿಪೇರ್ P&L ಅಪ್ರಾಪ್ರಿಯೇಷನ್ ಅಕೌಂಟ್. ಕಮಾನ್, ಸೆಕ್ಷನ್ ಸಿ. ಎಷ್ಟನೇ ಕ್ವಶನ್ ಇದು? ಕ್ವಶನ್ ನಂಬರ್ 22. ಆಯಿತಾ? ಸೊ ನಮಗೇನು ಕೇಳಿದ್ದಾರೆ? ಪ್ರಾಫಿಟ್ ಆ್ಯಂಡ್ ಲಾಸ್. ಬಡವಾ ರಾಸ್ಕಲ್, ಬಡವಾ ರಾಸ್ಕಲ್, ಬಡವಾ. ಸೊ ಫಾರ್ಮ್ಯಾಟ್ ಹೆಂಗಿರುತ್ತೆ? ಪರ್ಟಿಕ್ಯುಲರ್ಸ್, ಅಮೌಂಟ್. ಸೊ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಏನು, ಯಾಕೆ ಪ್ರಿಪೇರ್ ಮಾಡ್ತೀವಿ, ಇದೆಲ್ಲ ಭಾಳ ಡೀಟೇಲಾಗಿ ನಮ್ಮ ಮೊದಲನೇ ವೀಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಲ್ಲಿ ಹೋಗಿ ನೀವು ನೋಡತಕ್ಕದ್ದು. ಸೊ ಇಲ್ಲಿ ಫಸ್ಟ್ ಏನಾಗುತ್ತೆ? P&L ಅಪ್ರಾಪ್ರಿಯೇಷನ್ಗೆ ನಿಮ್ಗೆ ಗೊತ್ತಿದ್ರೆ P&L ಇಂದ ಪ್ರಾಫಿಟ್ ಬರುತ್ತೆ. ಫಸ್ಟ್ ಆ ವರ್ಷ ಅರ್ನ್ ಆಗಿರೋ ಪ್ರಾಫಿಟ್. ಪಾರ್ಟ್ನರ್ಶಿಪ್ ಫರ್ಮ್ ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿದೆ? 1,80,000 ಅರ್ನ್ ಮಾಡಿದೆ. ಸೊ ಇಲ್ಲಿಗೆ ಬರುತ್ತೆ, ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಸೊ ಬೈ ಎಲ್ಲಿಂದ ಬರ್ತಾಯಿದೆ? P&L ಅಕೌಂಟಿಂದ ಬರುತ್ತೆ. ಎಷ್ಟು? 1,80,000. ಸೊ ಈ 1,80,000 ನಾವು 3 ಜನ ಪಾರ್ಟ್ನರ್ಸ್ಗಳಿಗೆ ಹಂಚ್ತೀವಿ. 3 ಜನ ಪಾರ್ಟ್ನರ್ಸ್ಗೆ ಹಂಚಬೇಕಂತಂದರೆ ನಮ್ಗೆ ಮೊದಲು ಏನು ಗೊತ್ತಾಗಬೇಕು ಅಂದರೆ ಅವರ 3 ಜನದ ರೇಷಿಯೋ ಏನು ಅಂತ ಗೊತ್ತಾಗಬೇಕು. ಆಯಿತಾ? ಅವಾಗ ನಾನು ಹಂಚ್ಬೋದು. ಇಲ್ಲಿ ನಮಗೆ 3 ಜನದ ರೇಷಿಯೋ ಕೊಟ್ಟಿದ್ದಾರಾ? ಇಲ್ಲ, ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ ಇವರಿಬ್ಬರದು. ಆಮೇಲೆ ಅಂಜುಗೆ ಏನು ಹೊಸ ಶೇರ್ ಎಷ್ಟು ಕೊಡ್ತಿದ್ದಾರೆ ಅದು ಹೇಳಿದರೆ ವಿನಃ ನ್ಯೂ ರೇಷಿಯೋ ಎಲ್ಲೂ ಹೇಳಿಲ್ಲ. ಅಂದರೆ ನ್ಯೂ ರೇಷಿಯೋನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಬನ್ನಿ ಮಾಡೋಣ. ವರ್ಕಿಂಗ್ ನೋಟ್. ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಆಯಿತಾ? ಏನು ನಿಮ್ಮ NPSR ಫಾರ್ಮುಲಾ? ಸೊ ಕೇಶಲ್ಲಿ ಅಡ್ಮಿಷನ್ ಆಗ್ತಾಯಿದೆ. ಅಡ್ಮಿಷನ್ ಆಗಿರೋದ್ರಿಂದ ಅಡ್ಮಿಷನ್ ಆದಮೇಲೆ ಆಯಿತಾ ಪಾರ್ಟ್ನರ್ಗಳ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿರುತ್ತೆ ಅನ್ನೋದನ್ನ ಕಂಡುಹಿಡಿತಾ ಇದ್ದೀವಿ. ಸೊ NPSR ಇನ್ ಕೇಸ್ ಆಫ್ ಅಡ್ಮಿಷನ್ ಹೆಂಗೆ ಕಂಡುಹಿಡಿತೀವಿ? ಮೊದಲು ಓಲ್ಡ್ ಶೇರ್ ಏನಿತ್ತು ಅವ್ರದ್ದು, ಅಂದರೆ ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ಏನಿರುತ್ತಲ್ಲ ಆ ಓಲ್ಡ್ ಶೇರು ಮೈನಸ್ ಹೊಸ ಪಾರ್ಟ್ನರ್ ಬಂದಂತೆ ಇವರು ಎಷ್ಟು ಬಿಟ್ಟು ಕೊಟ್ಟಿದ್ದಾರೆ, ದಟ್ ಈಸ್ ಶೇರ್ ಸ್ಯಾಕ್ರಿಫೈಸ್ಡ್ ಮಾಡಿದರೆ ನಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸಿಕ್ಬಿಡುತ್ತೆ. ಸೊ ನಮ್ಮ 3 ಜನ ಪಾರ್ಟ್ನರ್ಸ್ ಯಾರು? ನಮ್ಮ ಸಂಜು, ಮಂಜು ಆ್ಯಂಡ್ ಅಂಜು. ಸಂಜು, ಮಂಜು, ಆಮೇಲೆ ಅಂಜು, 3 ಜನ ಪಾರ್ಟ್ನರ್ಸ್. ಓಕೆನಾ? ಸೊ ನೀವಿಲ್ಲಿ ನೋಡಿದ್ರೆ ಈ ಫಾರ್ಮುಲಾದಲ್ಲಿ ಓಲ್ಡ್ ಶೇರ್ ನಮ್ಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಓಲ್ಡ್ ಶೇರ್ ಏನು? 3:2. ಸೊ ನಾನು ಈಸಿಯಾಗಿ ಇಲ್ಲಿ ಹಾಕ್ಬೋದು 3/5, 2/5 ಅಂತ ನಾನು ಹಾಕ್ಬೋದು. ಕ್ವಶನಲ್ಲೇ ಕೊಟ್ಬಿಟ್ಟಿದ್ದಾರೆ. ಅಂದರೆ ಶೇರ್ ಸ್ಯಾಕ್ರಿಫೈಸ್ಡ್ ಅಂದರೆ ಸಂಜು ಮತ್ತು ಮಂಜು, ಅಂಜುಗೆ ಎಷ್ಟು ಶೇರ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಅದನ್ನು ನಾವೇ ಕಂಡುಹಿಡಿಬೇಕು. ಸರ್ ಹೆಂಗೆ ಕಂಡುಹಿಡಿಯೋದು? ಶೇರ್ ಸ್ಯಾಕ್ರಿಫೈಸ್ಡ್ is equal to, so share sacrificed is equal to, ನಾವು ನಮ್ಮ ಹೊಸ ಪಾರ್ಟ್ನರ್ ಇದ್ದಾರಲ್ಲ, ಯಾರು ನಮ್ಮ ಹೊಸ ಪಾರ್ಟ್ನರ್ ಅಂಜು. ಸೊ ಅಂಜುಗೆ ಎಷ್ಟು ಕೊಟ್ಟಿದ್ದೀವಿ ದಟ್ ಈಸ್ ಶೇರ್ ಸ್ಯಾಕ್ರಿಫೈಸ್ಡ್, ಕರೆಕ್ಟ್ ಅಲ್ವಾ? ಸೊ ಇಟ್ ಈಸ್ ನ್ಯೂ ಪಾರ್ಟ್ನರ್ಸ್ ಶೇರ್. ಸೊ ಅಷ್ಟು ನಾವು ನ್ಯೂ ಪಾರ್ಟ್ನರ್ಗೆ ಏನು ಕೊಟ್ಟಿದ್ದೀವಿ ಅಷ್ಟು ಫುಲ್ಲು ಇವರಿಬ್ಬರು ಪಾರ್ಟ್ನರ್ ಸ್ಯಾಕ್ರಿಫೈಸ್ ಮಾಡಿರೋದು. ಆಯಿತಾ? ಇಲ್ಲೇ ಏನು ಕಂಡುಹಿಡಿತಿದ್ದೀವಿ ಅಂದರೆ ಆ ನ್ಯೂ ಪಾರ್ಟ್ನರ್ ಕೊಟ್ಟಿರೋ ಶೇರಲ್ಲಿ ಯಾರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ. ಸೊ ಅದಕ್ಕೆ ಇಂಟು ಸ್ಯಾಕ್ರಿಫೈಸ್ ರೇಷಿಯೋನ ತಗೋತೀವಿ ನಾವು. ಸೊ ನ್ಯೂ ಪಾರ್ಟ್ನರ್ ಶೇರ್ ಇಂಟು ಸ್ಯಾಕ್ರಿಫೈಸ್ ರೇಷಿಯೋ ಮಾಡಿದ್ರೆ ನಮಗೆ ಒಬ್ಬೊಬ್ಬರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾರ್ಯಾರು? ಅದೇ ಮೊದಲಿದ್ರಲ್ಲ ಅವರಿಬ್ಬರು. ಯಾರು ಮೊದಲಿಬ್ಬರು ಇದ್ದಿದ್ದು? ಸಂಜು ಆ್ಯಂಡ್ ಮಂಜು.
ಕರೆಕ್ಟಾ? ಸೊ ನ್ಯೂ ಪಾರ್ಟ್ನರ್ ನಾವು ಕೊಟ್ಟಿದ್ದ ಶೇರ್ ಎಷ್ಟು? ನ್ಯೂ ಪಾರ್ಟ್ನರ್ ನಾವು ಕೊಟ್ಟಿರೋ ಶೇರ್ 1/6, ಕರೆಕ್ಟಾ? ಇಂಟು ಸ್ಯಾಕ್ರಿಫೈಸ್ ರೇಷಿಯೋ, ಅಂದರೆ ಸಂಜು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾನೆ, ಮಂಜು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾನೆ ಅಂತ. ಅದ್ರ ಬಗ್ಗೆ ಕ್ವಶನ್ ಏನಾದ್ರು ಕೊಟ್ಟಿದ್ದಾರಾ? ಏನು ಕೊಟ್ಟಿಲ್ಲ ನೋಡಿ. ನಮಗೆ ಓಲ್ಡ್ ರೇಷಿಯೋ ಮತ್ತು ಇದು ಮಾತ್ರ ಕೊಟ್ಟಿದ್ದಾರೆ, ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿಲ್ಲ. ಸೊ ಹಿಂಗಿದ್ದಾಗ ಏನು ಕೊಟ್ಟಿಲ್ಲದೆ ಇದ್ದಾಗ ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ವಿಲ್ ಬಿ ಅಸ್ಯೂಮ್ಡ್ ಆಸ್ ಸ್ಯಾಕ್ರಿಫೈಸ್ ರೇಷಿಯೋ. ಓಕೆ, OR will only be considered as sacrifice ratio in the absence of ಇನ್ಫಾರ್ಮೇಷನ್. ನಾವು ಇದನ್ನು ಪ್ರೀವಿಯಸ್ MQP ವಿಡಿಯೋಸಲ್ಲೂ ನಾವು ನೋಡಿದ್ದೀವಿ. ಸೊ ಹಂಗಾರೆ ಓಲ್ಡ್ ರೇಷಿಯೋನೇ ಸ್ಯಾಕ್ರಿಫೈಸ್ ರೇಷಿಯೋ. ಓಲ್ಡ್ ರೇಷಿಯೋನು 3:2. ಸೊ ಸಂಜುದು 3/5, 1/6 ಇಂಟು ಮಂಜುದು 2/5. ಇದೇ ಶೇರ್ ಸ್ಯಾಕ್ರಿಫೈಸ್. ಇದೆಷ್ಟಾಯಿತು? 3/30, ಇದು 2/30. ಸೊ therefore denominator to save ಇರೋ ಕಾರಣ I can take the numerators as ratio. ಸೊ ಶೇರ್ ಸ್ಯಾಕ್ರಿಫೈಸ್ ಗೊತ್ತಲ್ಲ, ಇಟ್ಸ್ ಆಲ್ರೆಡಿ 3:2. ನಮಗೆ ಶೇರ್ ಸ್ಯಾಕ್ರಿಫೈಸ್ಡೇ ಬೇಕಿತ್ತು. ಸೊ 3/30, 2/30 ನಮಗೆ ಸಿಕ್ತು. ಸೊ ಇದನ್ನು ತೊಗೊಂಡು ಇಲ್ಲಿಂದ ಮೈನಸ್ ಮಾಡೋಣ. ಸೊ ಶೇರ್ ಸ್ಯಾಕ್ರಿಫೈಸ್ ಆಫ್ ಸಂಜು ಎಷ್ಟು? 3/30. ಶೇರ್ ಸ್ಯಾಕ್ರಿಫೈಸ್ ಆಫ್ ಮಂಜು ಎಷ್ಟು? 2/30. ಸೊ therefore what is the ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಸಂಜು? ಸೊ ನೋಡಿದ್ರೆ ಡಿನಾಮಿನೇಟರ್ಸ್ ಎರಡು ಬೇರೆ ಬೇರೆ ಇದೆ. ಫಸ್ಟು ನೀವು ಡಿನಾಮಿನೇಟರ್ಸ್ನ ಸೇಮ್ ಮಾಡ್ಕೋಬೇಕು. ಇದು 30 ಇದೆ, 5ನ 30 ಮಾಡೋಕ್ಕೆ ನಾನು 6ಅಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲೂ 6ಅಲ್ಲಿ ಮಲ್ಟಿಪ್ಲೈ ಮಾಡಿ, ಇಲ್ಲೂ 6ಅಲ್ಲಿ ಮಲ್ಟಿಪ್ಲೈ ಮಾಡಿ. ಆಗೇನಾಗುತ್ತೆ? 3 6 18 ಡಿವೈಡೆಡ್ ಬೈ 30 ಮೈನಸ್ 3/30 ಈಸ್ ಈಕ್ವಲ್ ಟು 15/30. ಓಕೆನಾ? ಸೇಮ್ ಇಲ್ಲೂ ಮಾಡೋದಾದರೆ ಇಲ್ಲೂ ಇಂಟು 6, ಇಲ್ಲೂ ಇಂಟು 6. ಸೊ 12/30 minus 2/30, it comes to 10/30. ಕರೆಕ್ಟಾ? ಸೊ ಇದಾಯಿತು ಸಂಜು ಮಂಜುದು. ಅಂಜುಗೆ ನಾವು ಎಷ್ಟು ಕೊಟ್ಟಿದ್ದೀವಿ ನಮ್ಗೆ ಆಲ್ರೆಡಿ ಗೊತ್ತು. ನಾವು ಎಷ್ಟು ಕೊಟ್ಟಿದ್ದೀವಿ? 1/6 ಕೊಟ್ಟಿದ್ದೀವಿ. ರೇಷಿಯೋ ತೊಗೋಬೇಕಂದ್ರೆ ಅದನ್ನು 30 ಮಾಡ್ಕೋಬೇಕು. ಸೊ ಇಂಟು 5 ಮಾಡಿದ್ರೆ ಇಟ್ ಬಿಕಮ್ಸ್ 5/30. ಸೊ ಅಲ್ಲಿಗೆ ರೇಷಿಯೋ ಬಂದು 15 ಡಿನಾಮಿನೇಟರ್ ಎಲ್ಲ ಸೇಮ್ ಆಗಿದ್ದ ಕಾರಣ ರೇಷಿಯೋ ಇಸ್ ಕಮಿಂಗ್ ಟು 15:10:5, ನಥಿಂಗ್ ಬಟ್ 3:2:1. ಸೊ therefore ಏನಾಯಿತು? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ 3:2:1. ಸೊ ಈ ರೇಷಿಯೋದಲ್ಲಿ ಅವರು ಕಂಟಿನ್ಯೂ ಮಾಡ್ತಾರೆ. ಸೊ ಇದನ್ನು ನೀವು ತೊಗೊಳ್ಬೋದು. ಟೇಕ್ ದ ಫೋಟೋ ತೊಗೊಂಡ್ರಾ? ಸೊ ಇಲ್ಲಿಗೆ ಬರೋದಾದರೆ ಸೊ ಈ ಪ್ರಾಫಿಟ್ ಆಫ್ 1,80,000 ಏನಿದೆ ಇದನ್ನು ನಾವು 3:2:1 ರೇಷಿಯೋದಲ್ಲಿ ಫಸ್ಟ್ ಹಂಚ್ತೀವಿ. ಸೊ ಎಷ್ಟು ಬರುತ್ತೆ ನೋಡೋಣ. ಫಸ್ಟ್ 2 ಎಷ್ಟು ಬರುತ್ತೆ ನೋಡೋಣ. ಯಾಕಂದರೆ ಗ್ಯಾರಂಟಿ ಬೇರೆ ಮಾಡಿದ್ದಾರೆ. ಸೊ 50,000ಗಿಂತ ಕಡಿಮೆ ಬಂದರೆ ಈ ಪಾರ್ಟ್ನರ್ಸ್ ಬಿಟ್ಕೊಡ್ಬೇಕು. ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಂದರೆ ನಮ್ಮ ಸಂಜು ಮತ್ತು ಮಂಜು ಅದೆಲ್ಲ ಇದೆ. ಸೊ ನ್ಯಾಯವಾಗಿ ಎಷ್ಟು ಪ್ರಾಫಿಟ್ ಹೋಗುತ್ತೆ ನೋಡೋಣ ಫಸ್ಟು. ಟು ಸಂಜೂಸ್ ಕ್ಯಾಪಿಟಲ್, ಟು ಮಂಜೂಸ್ ಕ್ಯಾಪಿಟಲ್ ಆ್ಯಂಡ್ ಟು ಅಂಜೂಸ್ ಕ್ಯಾಪಿಟಲ್. ಈ ಮಂಜುನೇ ತಾನೇ ಆಮೇಲೆ ಅಂಜೂಸ್ ಕ್ಯಾಪಿಟಲ್ ಆಯಿತಾ? ಸೊ 3:2:1. ಸೊ 1,80,000 ಇಂಟು 3/6 ಎಷ್ಟು? 1,80,000 ಇಂಟು 3/6. ಕಮ್ ಆನ್ ಗೈಸ್, ಕ್ಯಾಲ್ಕುಲೇಟರ್ ಪೀಪಲ್. 1,80,000 ಇಂಟು 3/6 ಅಂದರೆ ಸಂಜುಗೆ 90,000, ಇವ್ರಿಗೆ 60,000 ಆ್ಯಂಡ್ ಅಂಜುಗೆ 30,000 ಬರುತ್ತೆ. ಕರೆಕ್ಟಾಗಿ ನ್ಯಾಯವಾಗಿ ಹಂಚಿದ್ರೆ 180ನ ನಾರ್ಮಲ್ ಆಗಿ 3:2:1 ರೇಷಿಯೋದಲ್ಲಿ ಹಂಚಿದ್ರೆ 90 ಸಂಜುಗೆ, 60 ಮಂಜುಗೆ, 30 ಅಂಜುಗೆ ಹೋಗುತ್ತೆ. ಸೊ ಇಲ್ಲೇನಾಗಿದೆ ಅಂದರೆ ಅಂಜುಗೆ ಎಷ್ಟು ಹೋಯ್ತು ನೋಡಿ. ಅಂಜುಗೆ 30 ಹೋಗಿದೆ, 30,000. ಪ್ರಾಫಿಟ್ ಎಷ್ಟು ಗ್ಯಾರಂಟಿ ಮಾಡಿದ್ವಿ? 50. ಸೊ 30 ಮಾತ್ರ ಹೋಗಿದೆ. ಇನ್ನು 20 ಕೊಡಬೇಕು ನಾವು ಅಂಜುಗೆ ಇನ್ನು 20K ಕೊಡಬೇಕು. ಕೊಡ್ತಾರೆ ಯಾರು ಕೊಡ್ತಾರೆ? ಇದನ್ನು ಸಂಜು ಮತ್ತು ಮಂಜು ಕೊಡ್ತಾರೆ. ಸೊ 20,000 ಇಲ್ಲೇ ಹೇಳಿದಾರಲ್ಲ, ಇಟ್ ಇಸ್ ಬೀಂಗ್ ಗ್ಯಾರಂಟಿಡ್ ಈಕ್ವಲಿ ಬೈ ಸಂಜು ಆ್ಯಂಡ್ ಮಂಜು. ಇಬ್ಬರು ಈಕ್ವಲ್ ಆಗಿ ಗ್ಯಾರಂಟಿ ಮಾಡಿರೋ ಕಾರಣ ಸೊ 20,000 ನಾವು ಅಂಜುಗೆ ಕೊಡಬೇಕಾಗಿದೆ. ಇದನ್ನು ಸಂಜು ಮತ್ತು ಮಂಜು ಅಂಜುಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಈಕ್ವಲಿ. ಅಂತಂದರೆ
20,000 should be borne by Sanju and Manju equally. ಎಷ್ಟು 20,000 20,000 ಈಕ್ವಲ್ ಆಗಿ ಬಾಂಡ್ ಮಾಡಬೇಕಂದ್ರೆ 20,000 ಡಿವೈಡೆಡ್ ಬೈ ಇವರಿಬ್ರು 2. ಅಂದರೆ 10,000 should be given by Sanju and 10,000 should be given by Manju. ಸೊ ಅವರಿಬ್ಬರಿಂದ 10 ಇಬ್ಬರು ಈಕ್ವಲ್ ಆಗಿ ಗ್ಯಾರಂಟಿ ಮಾಡಿದ್ದಾರೆ. ಸೊ 20,000 10,000 ಸಂಜು ಕೊಡಬೇಕು, 10,000 ಮಂಜು ಕೊಡಬೇಕು. ಅದನ್ನು ನಾವು ಅಂಜು ಕೊಡ್ತೀವಿ. ಸೊ ಎಷ್ಟು ಬಂದಂಗಾಯಿತು? ಸಂಜು ಹ್ಯಾಸ್ ಗಾಟ್ ಟೆಕ್ನಿಕಲಿ 80. ಆ್ಯಸ್ ಪರ್ ಪ್ರಾಫಿಟ್ ಶೇರಿಂಗ್ ರೇಷೋ 90 ಹೋಯಿತು, ಬಟ್ 10 ಅವನು ಗ್ಯಾರಂಟಿ ಮಾಡಿದ್ದ. ಸೊ ಅದಕ್ಕೆ ಅವ್ನು 10 ಆ ಕಡೆ ಕೊಟ್ಟು. ಆ್ಯಂಡ್ ಮಂಜು ಇಸ್ ಗೆಟಿಂಗ್ 50,000 ಆ್ಯಂಡ್ ಅಂಜು ಇಸ್ ಗೆಟಿಂಗ್ 50,000. ಅಂಡರ್ಸ್ಟುಡಾ? ಸೊ 1,80,000, 1,80,000. All of you understood? Done? ಸೊ ಏನು ಮಾಡಿದ್ವಿ? ನಾರ್ಮಲ್ ಆಗಿ ಅವ್ರು PSR ಅಲ್ಲಿ ಹಂಚಿದ್ವಿ, ವಿಚ್ ವಾಸ್ 3:2:1. ಆದರೆ ಅಂಜುಗೆ ಬರೀ 30 ಮಾತ್ರ ಹೋಯಿತು. ಈ ಇಬ್ಬರು ಪಾರ್ಟ್ನರ್ಸ್ ಈಕ್ವಲ್ ಆಗಿ ಗ್ಯಾರಂಟಿ ಮಾಡಿದರು, ದಟ್ ವಿಲ್ ಗಿವ್ ಯು ಮಿನಿಮಮ್ 50 ಅಂತ. ಸೊ ಡೆಫಿಷಿಯನ್ಸಿ ಎಷ್ಟಿತ್ತು? 20 ಇತ್ತು. ಅದನ್ನು ನಾವು ಅಂಜು ಕೊಟ್ಟಿದ್ದೀವಿ. ಯಾರು ಬೇರೆ ಮಾಡ್ತಿದ್ದಾರೆ ಇದನ್ನು? ಗ್ಯಾರಂಟಿ ಕೊಟ್ಟಂಥ ಪಾರ್ಟ್ನರ್ಸ್ ಆದಂಥ ಸಂಜು ಮತ್ತು ಮಂಜು ಈಕ್ವಲ್. ಸೊ 20 ಈಕ್ವಲಿ ಅಂದರೆ ಇಬ್ಬರು ಈಕ್ವಲ್ ಅಂದರೆ ಡಿವೈಡೆಡ್ ಬೈ 2, 10, 10. ಸಿಂಪಲ್. Dana? So done is. Let's go to the next question. Bharat and Bhavna are partners sharing profits and loss in the ratio 3:2. They admit Bhagya into partnership ratio is 5:4:3. Calculate the sacrifice ratio of Bharat and Bhavna. Appa. ಇಷ್ಟೆಲ್ಲ ಆರಾಮ ಕೊಡಬಾರ್ದಪ್ಪ ಕ್ವಶನ್. ಸೊ ಕ್ವೆಶ್ಚನ್ ನಂಬರ್ 23. ಸೊ ಏನಪ್ಪ ಇದು? ಕ್ವೆಶ್ಚನ್ ನಂಬರ್ 23. They are asking the sacrifice ratio. What is sacrifice ratio? Sacrifice ratio is old ratio minus new ratio. Correct? So old, new. Difference ಏನಂತೆ ಅದನ್ನೇ each partner sacrifice ಮಾಡಿಕೊಟ್ಟಿರೋದು. So who are the partners? It is Bharat and Bhavana who have sacrificed for the new partner Bhagya. Bharat the old share ಏನು? Old ratio ಬಂದ್ಬಿಟ್ಟು 3:2 ಅಂದರೆ 3/5. ನ್ಯೂ ರೇಷಿಯೋ ಬಂದ್ಬಿಟ್ಟು ಬರುತ್ತದು 5/12. ಅಂದರೆ 5:4:3 ಅಲ್ವಾ? ಸೊ 5/12 ಆಯಿತಾ? ನೆಕ್ಸ್ಟ್ ನೀವು ಭಾವನಂದು ನೋಡಬೇಕಾದ್ರೆ ಭಾವನಾ our whole ratio was 3:2 ಅಂದರೆ 2/5 and new ratio ಭಾವನಾ ಬಂದ್ಬಿಟ್ಟು admit ಭಾಗ್ಯ and new ratio new ratio ಬಂದು 4/12 ಆಯಿತಾ? ಸೊ ಇಟ್ ಕಮ್ಸ್ ಟು 4/12. ಸೊ ಹಿಂಗೆ ಮಾಡಿದ್ರೆ ನಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಸಿಗುತ್ತೆ. ಸೊ ಏನು ಇಲ್ಲಿ ನೀವು ನೋಡಿದ್ರೆ ಡಿನಾಮಿನೇಟರ್ ಸೇಮ್ ಇಲ್ಲ, ಸೇಮ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಅನಿಸುತ್ತೆ. ಸೊ ಅವಾಗ ಏನು ಮಾಡೋಣ? ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 12 × 3 ಮಾಡಿ. ಹಿಂಗೆ ಗೊತ್ತಾ? 12 × 3 ಎಷ್ಟಾಯಿತು? 12 3 36. ಆಮೇಲೆ 5 × 5 ಅಂದರೆ 25. ಅದನ್ನು ಮೈನಸ್ ಮಾಡಿ. ಇಲ್ಲೂ ಮೈನಸ್ ಇದೆಯಲ್ಲ, ಸೊ -25 ಡಿವೈಡೆಡ್ ಬೈ ಡಿನಾಮಿನೇಟರ್ 12 × 5 ಅಂದರೆ 60. ಸೊ ಎಷ್ಟು ಬಂತು ನಿಮಗೆ? ಇಟ್ ಕಮ್ಸ್ ಟು 11/60. ಸಿಮಿಲರ್ಲಿ ಇಲ್ಲೂ ಅಷ್ಟೇ, ಇಲ್ಲೂ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 12 × 2 24, 5 × 4 -20 divided by 60. So 4/60. So in order denominator it is same ಆಯಿತು. Therefore sacrifice ratio is 11:4. So 11:4 ರೇಷಿಯೋದಲ್ಲಿ ಭರತ್ ಮತ್ತು ಭಾವನಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಕರೆಕ್ಟಾ ಆಲ್ ಆಫ್ ಯು? ಸೊ ನಮ್ಮ ಸ್ಯಾಕ್ರಿಫೈಸ್ ರೇಷಿಯೋ ಬಂದು ಇದೆ 11:4. ಓಕೆ. ಸೊ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ 3/5 minus 5/12, 2/5 minus 4/12, 36, 25, 11/60. ಡನ್ನಾ? ಅಷ್ಟೇ, ಆರಾಮಾಗಿ 6 ಮಾರ್ಕ್ಸ್ ಪಾಕೆಟ್. ಆಹಾ, ಎಂಥ ಕ್ವೆಶನ್. ನೆಕ್ಸ್ಟ್ ಒನ್ ಹೋಗೋಣ. 24. ಹಾಯ್, ಹಲೋ, ನಮಸ್ಕಾರ. ಸೊ
ಗೊತ್ತು ಮಿಡಲಲ್ಲಿ ನಾನು ಬಂದಿದ್ದೀನಿ ಅಂತ. ಇಲ್ಲಿವರೆಗೂ ಒಂದಷ್ಟು ಪಾರ್ಟ್ ಸಿನ ಕ್ವೆಶನ್ ನಂಬರ್ 22-23 ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ 24th ಕಂಟಿನ್ಯೂ ಮಾಡೋಣ ಅಂತ. ಅದಕ್ಕೆ ಹೋಗಿ ಮುಂಚೆ ನಿಮ್ಮ ಕಮೆಂಟ್ಸು ಇದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ, ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದೀರ, ಭಾಳ ಖುಷಿ ಆಯಿತು. ಸೊ ನೀವಿಷ್ಟು ಕೇಳಿದ್ರಲ್ಲ, ನಿಮ್ಮ ಇಂಟ್ರೆಸ್ಟ್ನ ನೋಡಿ ನಾನು ಇಲ್ಲ ಆದಷ್ಟು ಬೇಗ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಬಿಡಬೇಕು ಅಂತ ನಾನು ಬಂದಿದ್ದೀನಿ. ಸೊ ಅದಕ್ಕೆ ಕಂಟಿನ್ಯೂ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಈ ಕ್ವೆಶನ್ ಪೇಪರ್ 3 ಏನಿದೆ ಇದರ ಎಲ್ಲ ಉಳಿದಂಥ ಸೊಲ್ಯೂಷನ್ಗಳನ್ನ ನಾನು ಸಾಲ್ವ್ ಮಾಡಿರ್ತೀನಿ. ಸೊ ನೋಡ್ಕೊಳ್ಳಿ, ಓದ್ಕೊಳ್ಳಿ, ಚೆನ್ನಾಗಿ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಕೊಳ್ಳಿ, ಆಯಿತಾ. ಆ್ಯಂಡ್ ನನಗೆ ಇನ್ನೊಂದು ವಿಷಯ ಗೊತ್ತಾಗಿದೆ, ನಿಮ್ಮ ಎಕ್ಸಾಮ್ ಪೇಪರ್ ಏನಿರುತ್ತೆ ಅದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಈ 3ರಲ್ಲಿ ಇರುತ್ತೆ. ಅದರ ಹೆಚ್ಚು ಕಡಿಮೆ ನಿಮಗೆ ಬರುವಂಥ ಕ್ವೆಶನ್ ಪೇಪರು ಹಾಗೆ ಇರುತ್ತೆ. ಅದೇ ಥರ ಕ್ವೆಶನ್ಸು, ಅದೇ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಅಂತೆಲ್ಲ ತಿಳ್ಕೊಂಡೆ ನಾನು. ಹಾಗಾದರೆ ಒಂದು ಆರಾಮ್ ಕೆಲಸ ಮಾಡಿದ್ದೀನಿ, ನಾನು 3 ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಅದನ್ನೇ ಒಂದು 2-3 ಸಲ ನೋಡಿಬಿಡಿ. ಸೊ ನಿಮಗೆಲ್ಲ ಥರ ಒಂದಷ್ಟು ಬರ್ಬೋದಾದಂಥ ಪ್ರಾಬ್ಲಮ್ಸ್ ಗೊತ್ತಾದರೆ ನಿಮ್ಮ ಪಾಸಿಂಗ್ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ ಥ್ಯಾಂಕ್ ಯು ಅಗೇನ್. ಸೊ ವೆರಿ ಹ್ಯಾಪಿ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಜೋಶಲ್ಲಿ 24ನೇ ಕ್ವೆಶ್ಚನ್ ಹೋಗೋಣ. ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಎಸ್ 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 ಓಕೆ. Yuvaraja, Giriraja, and Lingaraja and Giriraja are partners sharing profits and loss in the ratio 2:2:1. ಇದು ಅವರ ಓಲ್ಡ್ ರೇಷಿಯೋ ಆಗಿರುತ್ತೆ. ಅಂದರೆ ಅವ್ರ PSR ಬೇಸಿಕ್ಲಿ, ಅವ್ರ PSR. Their capitals as on 1/4/24 were 1 lakh each. 3 ಜನ ಎಷ್ಟು ಕ್ಯಾಪಿಟಲ್ ಆಗಿದ್ದಾರೆ ಫರ್ಮ್ಗೆ? 1 ಲಕ್ಷ, 1 ಲಕ್ಷ, 1 ಲಕ್ಷ ಹಾಕಿದ್ದಾರೆ. ಗಿರಿರಾಜ ಡೈಡ್ ಆನ್ 39/20/24. ಮಧ್ಯದಲ್ಲೇ ಗಿರಿರಾಜ ಡೈಡ್. In the partnership deed provides the following. ಏನು ಫಾಲೋಯಿಂಗು? ದೇ ಹ್ಯಾವ್ ಗಿವನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಟ್ 10%. ಗಿರಿರಾಜ ಹೋಗ್ಬಿಟ್ಟ, ಚಾನ್ಸ್ ಹೋಗ್ಬಿಟ್ಟ, ಕರೆಕ್ಟಾ? ಸೊ ಅವನಿಗೆ ಪಾರ್ಟ್ನರ್ಶಿಪ್ ಡೀಟೇಲ್ ನಾವು ಹೇಳಿದ್ವಿ, ನಿಮಗೆ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ತೀವಿ ಅಂತ. ಅದರಿಂದ ಅವನ ಡೇಟ್ ಆಫ್ ಡೆತ್, ಅವನು ಎಲ್ಲಿಗೆ ಸತ್ತ ಅಲ್ಲಿವರೆಗೂ, ಅದು ಯಾವಾಗ ಸತ್ತ? 39. ಓಪನಿಂಗ್ ಯಾವಾಗ? 1/4. ಅಂದರೆ ಎಷ್ಟು ತಿಂಗಳಾಗಿದೆ ಇಲ್ಲಿ? ಎಷ್ಟು ತಿಂಗಳಾಗಿದೆ ಇಲ್ಲಿ? 1 ಸೆಕೆಂಡ್ ಗೈಸ್. ಓಕೆ. ಸೊ 1/4/2024 ಇಂದ ಗಿರಿರಾಜ ಡೈಡ್ ಆನ್ 39/2024 ಅಂದರೆ ಎಷ್ಟಾಯಿತು? 4, 5, 6, 7, 8, 9, 6 ಮಂತ್ಸ್. 6 ಮಂತ್ಸ್ ಆಗಿದೆ ಬಿಗಿನಿಂಗ್ ಆಫ್ ದಿ ಇಯರ್ ಇಂದ ಆನ್ ದ ಡೇಟ್ ಆಫ್ ಡೆತ್ಗೆ. ಸೊ 6 ಮಂತ್ಸ್ಗೆ ಅವನಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ನಾವು ಕೊಡಬೇಕು, ಕೊಡೋಣ. ಓಕೆನಾ? ನೆಕ್ಸ್ಟು ಗಿರಿರಾಜಂಗೆ ನಾವು ಸ್ಯಾಲ್ರಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀವಿ. ಸೊ ಎಷ್ಟು? 3,000 ಪರ್ ಮಂತ್ ಬಿಗಿನಿಂಗ್ ಆಫ್ ದಿ ಇಯರಿಂದ ಟಿಲ್ ದ ಡೇಟ್ ಆಫ್ ಡೆತ್ ಯಾವಾಗ? 39 ಅಂದರೆ 6 ಮಂತ್ಸ್ಗೆ. ಸೊ 3,000 ಇಂಟು 6 ಮಂತ್ಸ್ ಅವ್ರಿಗೆ ಸ್ಯಾಲ್ರಿ ಕೊಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ, 18,000. ಆಯಿತಾ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಕೊಡ್ಬೇಕು ಅಂದ್ಕೊಂಡಿದ್ದೀವಿ? ಆನ್ ಕ್ಯಾಪಿಟಲ್ ಎಷ್ಟಿತ್ತು? 1 lakh ಇತ್ತು. 1 lakh 10% ಯಾವಾಗಲೂ ಅಷ್ಟೇ, ಇದು ಪರ್ ಆ್ಯನಮ್ ಇದೆ. ನಾವು ಕೊಡ್ತಾ ಇರೋದು ಇಂಟ್ರೆಸ್ಟ್ ಓನ್ಲಿ ಫಾರ್ 6 ಮಂತ್ಸ್. ಸೊ ಇಂಟು 6/12 ಪರ್ ಆ್ಯನಮ್ ಅಂದರೆ 1 ವರ್ಷಕ್ಕೆ, ಆಯಿತಾ? ಸೊ 10,000 ಇಂಟು 6/12 ಅಂದರೆ 5,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ತಾ ಇದ್ದೀವಿ. ಸ್ಯಾಲ್ರಿ 18,000 ಕೊಡ್ತಾ ಇದ್ದೀವಿ. ಗಿರಿರಾಜ ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್. ಫರ್ಮ್ಸ್ ಪ್ರಾಫಿಟ್ ಫಾರ್ ದಿ ಇಯರ್ 23-24 ವಾಸ್ 50,000. ಗೈಸ್, ಅವ್ನು ಸಾಯೋ ದಿನದವರೆಗೂ ಬಿಸ್ನೆಸ್ ಅಂತ ನಡೀತಾ ಇತ್ತು, ಪ್ರಾಫಿಟ್ ಜನ್ರೇಟ್ ಮಾಡಿರ್ತಾರೆ. ಅವ್ನು ಸಾಯೋವರೆಗೂ ಆಗಿರೋ ಪ್ರಾಫಿಟಲ್ಲಿ ಅವ್ನಿಗೊಂದು ಶೇರ್ ಸಿಗಬೇಕಲ್ಲ ಸತ್ತವನಿಗೆ. ಸೊ ಅದನ್ನು ನಾವು ಗಿರಿರಾಜಂಗೆ ಕೊಡ್ತೀವಿ. ಸೊ ಅದನ್ನು ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು? ಯಾಕೆಂದರೆ ಅವ್ನು ಸತ್ತಾಗ ನಾವು ಫರ್ಮ್ ಅವ್ರು ಇನ್ನೂ P&L ಕ್ರಿಯೇಟ್ ಮಾಡಿರಲ್ಲ, ಇನ್ನೂ ಪ್ರಿಪೇರ್ ಮಾಡಿರಲ್ಲ. ಸೊ ಪ್ರಾಫಿಟ್ನ ಹೆಂಗೆ ಕಂಡುಹಿಡ್ಕೊಳ್ಳೋದು? ಇವ್ರು ಹೇಳ್ತಿದ್ದಾರೆ ಒಂದು ಕೆಲಸ ಮಾಡಿ, ಮತ್ತೆ ಪ್ರಿಪೇರ್ ಮಾಡೋಕ್ಕಾಗಲ್ಲ P&Lನ. ಪ್ರೀವಿಯಸ್ ಇಯರ್ದು ಏನಿದೆಯಲ್ಲ ಆ ಪ್ರಾಫಿಟ್ ಲೆಕ್ಕದ ಮೇಲೆ ಈ ವರ್ಷನೂ ಅಷ್ಟೇ ಆಗಿರುತ್ತೆ ಅಂದ್ಕೊಂಡು ಕೊಟ್ಬಿಡಿ ಅತ್ಲಾಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರೀವಿಯಸ್ ಇಯರ್ ಪ್ರಾಫಿಟ್ 50 ಇದೆ. 50,000 ಫುಲ್ ವರ್ಷದ ಪ್ರಾಫಿಟ್ ಆಗಿತ್ತು ಅಲ್ವಾ? ಇವನು ಸತ್ತಿಗೆ ಯಾವಾಗ? ಎಕ್ಸಾಕ್ಟ್ಲಿ ಆಫ್ಟರ್ 6 ಮಂತ್ಸ್. ಸೊ ಇವನು ಎಲಿಜಿಬಲ್ ಇರೋದು 6 ಮಂತ್ಸ್ ಪ್ರಾಫಿಟಿಗೆ. ಸೊ ಎಷ್ಟು ಪ್ರಾಫಿಟ್ ಕೊಡ್ತೀವಿ ಅವನಿಗೆ? 50,000 ಇಸ್ ಫುಲ್ ಇಯರ್ ಪ್ರಾಫಿಟ್ ಆಫ್ ಪ್ರೀವಿಯಸ್ ಇಯರ್, ಫುಲ್ಲು. ಅಲ್ಲಿ ಬರೀ 6 ತಿಂಗಳಿಗೆ ಸತ್ತೋದ, ಇನ್ನು 6 ತಿಂಗಳಿಗೆ ಅವನು ಇರಲಿಲ್ಲ, ಎಲಿಮಿನೇಟ್ ಆಗಿಬಿಟ್ಟಿದ್ದ ಅವನು. ನಮ್ಮ ಈ ಜಗತ್ತು ಅನ್ನೋ ಮನೆಯಿಂದ ಎಲಿಮಿನೇಟ್ ಆಗಿಬಿಟ್ಟಿದ್ದವನು. ಸೊ 50,000 ಇಂಟು 6/12 ಇಂಟು ಫುಲ್ 6/12 ಕೊಟ್ಬಿಡ್ತೀರಾ? ಅದು ಎಲ್ರಿಗೂ 3 ಜನಕ್ಕೂ ಸೇರುತ್ತೆ 50,000. ಅದರಲ್ಲಿ ಗಿರಿರಾಜನ್ ಶೇರ್ ಎಷ್ಟು? ಗಿರಿರಾಜನ್ ಶೇರ್ ನೀವು ನೋಡಿದ್ರೆ 1/5 ಇದೆ. ಸೊ ಇಂಟು 1/5
ಸೊ ಎಷ್ಟಾಯಿತು? 25,000 ಬೈ 5 ಅಂದರೆ 5,000. ಸೊ ಒಂದು ಶೇರ್ ಆಫ್ ಪ್ರಾಫಿಟ್ ನಾವು 5,000 ಕೊಡ್ತೀವಿ ಅವನಿಗೆ ಹೋಗ್ತಾ ಇದ್ರು. ನೆಕ್ಸ್ಟ್ ಗಿರಿರಾಜ ಶೇರ್ ಆಫ್ ಗುಡ್ ವಿಲ್ ಏನು? 15,000. ನಾವು ಇದನ್ನೂ ಕೊಡ್ತೀವಿ. ಇದು ನಾವು ಕೊಡ್ತೀವಿ ಅನ್ನೋದಕ್ಕಿಂತ ಯಾರು ಕೊಡ್ತಾರೆ? ದ ಎಕ್ಸಿಸ್ಟ್ ಅಂದರೆ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕೊಡ್ತಾರೆ. ಗಿರಿರಾಜ ಹೋದ್ಮೇಲೆ ಕಂಟಿನ್ಯೂ ಆಗ್ತಾ ಇರೋದು ಯಾರು? ಯುವರಾಜ ಮತ್ತು ಲಿಂಗರಾಜ. ಸೊ ಯುವರಾಜ ಲಿಂಗರಾಜ ಬಂದು ಗಿರಿರಾಜಂಗೆ ಇದು ಕೊಡ್ತಾರೆ, ಏನು ಗುಡ್ ವಿಲ್. ಇವಾಗ ಎಷ್ಟು ಕೊಡ್ತಾರೆ? ಅವ್ನು 15,000 ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀರಿ. ಆದರೆ ಯಾರ್ಯಾರು ಎಷ್ಟು ಕೊಡ್ತಾರೆ? ಯುವರಾಜ ಎಷ್ಟು ಕೊಡ್ತಾನೆ, ಲಿಂಗರಾಜ ಎಷ್ಟು ಕೊಡ್ತಾನೆ? ಸೊ ಯುವರಾಜ ಲಿಂಗರಾಜ 15,000ನ ತಾವುಗಳು ಗಿರಿರಾಜ ಶೇರ್ನ ಯಾವ ರೇಷಿಯೋದಲ್ಲಿ ಗೇನ್ ಮಾಡಿದ್ರಲ್ಲ, ಗಿರಿರಾಜ ಹೋದ ಅವನ ಶೇರ್ನ ನಮಗೆ ಬಿಟ್ಬಿಟ್ಟು ಹೋದ, ಆ ಶೇರ್ನ ಯುವರಾಜ ಲಿಂಗರಾಜ ತೊಗೊಂಡಿರ್ತಾರೆ. ಅವ್ರು ಯಾವ ರೇಷಿಯೋದಲ್ಲಿ ಗಿರಿರಾಜನ ಶೇರ್ನ ಹಂಚ್ಕೊಂಡಿರ್ತಾರೋ ಅದೇ ರೇಷಿಯೋದಲ್ಲಿ ಅವ್ರು ಗುಡ್ ವಿಲ್ನ ಅವನು ಕೊಡ್ತಾರೆ. ತೊಗೊಂಡಷ್ಟು ಕೊಡ್ಬೇಕು ತಾನೆ. ನಾನು ಜಾಸ್ತಿ ಅವ್ನ ಶೇರ್ ತೊಗೊಂಡಿದ್ರೆ ನಾನು ಜಾಸ್ತಿ ಗುಡ್ ವಿಲ್ ಕೊಡ್ತೀನಿ ಗಿರಿರಾಜಗೆ. ಅವನು ಜಾಸ್ತಿ ತೊಗೊಂಡಿದ್ರೆ ಗಿರಿರಾಜ ಬಿಟ್ಟು ಹೋಗಿದ್ದ ಶೇರ್ ಅವನು ಜಾಸ್ತಿ ಗುಡ್ ವಿಲ್ ಕೊಡ್ತಾನೆ, ಅಟ್ಟೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ? ಗೇನ್ ರೇಷಿಯೋ ಕಂಡುಹಿಡಿತೀವಿ. ಸೊ ಗೇನ್ ರೇಷಿಯೋದಲ್ಲಿ ಈ ಗುಡ್ ವಿಲ್ನ ಯುವರಾಜ ಮತ್ತು ಲಿಂಗರಾಜ ಗಿರಿರಾಜಗೆ ಕೊಡ್ತಾರೆ. ಅಲ್ಲಿಗೆ ನಮ್ಮ ಗಿರಿರಾಜ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಮುಗಿಯುತ್ತೆ. ಸೊ ಹೇಳಿದಾಗೋಯ್ತು, ಬನ್ನಿ ಬೇಗ ಬೇಗ ಬರೆದು ಬಿಡೋಣ. ಸೊ ಇದೇನಿದು ಕ್ವೆಶ್ಚನ್ ನಂಬರ್ 24. ಆಯಿತಾ? ಇಟ್ ಈಸ್ ಗಿರಿರಾಜಾಸ್ ಎಕ್ಸಿಕ್ಯೂಟರ್ ಅಕೌಂಟ್. ಆಯಿತಾ? ಪರ್ಟಿಕ್ಯುಲರ್ಸ್ ಅಮೌಂಟ್ ಕ್ರೆಡಿಟ್ ಡೆಬಿಟ್. ಸರಿನಾ? ಸೊ ಫಸ್ಟ್ ನಾವು ಗಿರಿರಾಜ ಎಕ್ಸಿಕ್ಯೂಟರ್ ಅಕೌಂಟ್ಗೆ ಏನು ಕೊಡ್ತೀವಿ? ಗಿರಿರಾಜ ಫಸ್ಟ್ ಒಂದು ಕ್ಯಾಪಿಟಲ್ ಹಾಕಿದ್ದ, ಕ್ಯಾಪಿಟಲ್ ಬ್ಯಾಲೆನ್ಸ್ ಎಲ್ಲ ಅವನಿಗೆ ಕೊಡಬೇಕು. ಸೊ ಹೌ ಮಚ್ ಕ್ಯಾಪಿಟಲ್ ಹಿ ಹ್ಯಾಸ್ ಇನ್ವೆಸ್ಟೆಡ್ 1 lakh ಕ್ಯಾಪಿಟಲ್. ಸೊ ದ್ಯಾಟ್ ಅವ್ನು ಸತ್ತ ಮೇಲೆ ಅವ್ನಿಗೆ ಅದನ್ನು ಕೊಟ್ಬಿಡ್ತೀವಿ. ಅವನಿಗೆ ಅಂದರೆ ಅವ್ನು ಎಕ್ಸಿಕ್ಯೂಟರ್ಗೆ. ಅವನಿಲ್ಲ, ಅವ್ನು ರಿಟೈರ್ ಆಗಿಬಿಟ್ಟ, ವರ್ಲ್ಡಿಂದನೇ ರಿಟೈರ್ ಆಗಿಬಿಟ್ಟಿದ್ದಾನೆ. ಆಯಿತಾ? ಒಂದು ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್, ಇನ್ನೊಂದು ವರ್ಲ್ಡಿಂದನೇ ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್. ಸೊ ಇಲ್ಲಿ ವರ್ಲ್ಡಿಂದ ರಿಟೈರ್ಮೆಂಟ್ ಆಗಿದ್ದಾನೆ. ಸೊ ಅವ್ನು ಕೊಡೋಕ್ಕಾಗಲ್ಲ, ಅವ್ನು ಎಕ್ಸಿಕ್ಯೂಟರ್ ಕೊಡ್ತೀವಿ ಆ್ಯಸ್ ಯು ಆಲ್ರೆಡಿ ನೋ. ಕರೆಕ್ಟಾ? ಸೊ ಎಕ್ಸಿಕ್ಯೂಟರ್ನ ಕಡೆಗೆ ನನ್ನ ಲೈಬಿಲಿಟಿ ಜಾಸ್ತಿ ಆಗ್ತಿದೆ. ಲೈಬಿಲಿಟಿ ಇನ್ಕ್ರೀಸಿಂಗ್, ಯು ಹ್ಯಾವ್ ಟು ಕ್ರೆಡಿಟ್ ದ್ಯಾಟ್ ಅಕೌಂಟ್. ಸೊ ಇಫ್ ಯು ಕ್ರೆಡಿಟ್ ದ್ಯಾಟ್ ಅಕೌಂಟ್ ಇನ್ ಜರ್ನಲ್ ಎಂಟ್ರಿ, ಲೆಡ್ಜರಲ್ಲೂ ಅದು ಕ್ರೆಡಿಟ್ ಸೈಡೇ ಬರುತ್ತೆ. ಆಯಿತಾ? ಸೊ ಬೈ ಅವನ ಕಡೆ ಮೊದಲನೇ ಲೈಬಿಲಿಟಿ ಅವ್ರು ಹಾಕಿರುವಂಥ ಕ್ಯಾಪಿಟಲ್, ಗಿರಿರಾಜ ಕ್ಯಾಪಿಟಲ್ ಎಷ್ಟು? ಎಲ್ಲರೂ 1 ಲಕ್ಷ ಹಾಕಿದ್ರು, ಗಿರಿರಾಜನ 1 ಲಕ್ಷ ಹಾಕಿರ್ತಾರೆ. ನೆಕ್ಸ್ಟ್ ನಾವು ಅವ್ನಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ನಾವು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು? 5,000. ಕರೆಕ್ಟ್ ಅಲ್ವಾ? ಹಿಂಗೆ ಬಂತಿದ್ದು ಸ್ಮಾಲಾಗಿ ಬರ್ಕೊಂಡ್ಬಿಡೋಣ. 1 lakh 10% ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀವಿ. ಅವ್ನು ಸತ್ತೋದ 6 ತಿಂಗಳಲ್ಲಿ. ಸೊ ಬರೀ 6 ತಿಂಗಳಿಗೆ ಮಾತ್ರ ಇಂಟ್ರೆಸ್ಟ್ ಕೊಟ್ಟಿದ್ದೀವಿ. ನೆಕ್ಸ್ಟು ಅವನಿಗೆ ಸ್ಯಾಲರಿ ಕೊಡಬೇಕು ಅಂತ ಕೊಟ್ಟಿದ್ದೀವಿ. ಆಯಿತಾ? ಎಷ್ಟು ಸ್ಯಾಲ್ರಿ ಅವನಿಗೆ ಕೊಟ್ಟಿರೋದು ನಾವು? ಅವನಿಗೆ ನಾವು 3,000 ಪರ್ ಮಂತ್ ಅಂತ ಅನ್ನೋಂಗೆ 6 ಮಂತ್ಸ್ಗೆ 18,000 ಕೊಟ್ಟಿದ್ದೀವಿ. ಸೊ 3,000 ಇಂಟು 6 ಮಂತ್ಸ್ ಅಂದರೆ ನಾವು ಅವನಿಗೆ 18,000 ಸ್ಯಾಲ್ರಿ ಕೊಟ್ಟಿದ್ದೀವಿ. ಓಕೆ. ನೆಕ್ಸ್ಟ್ ಗಿರಿರಾಜ ಶೇರ್ ಆಫ್ ಗುಡ್ ವಿಲ್ ಬಂದು ಎಷ್ಟಿದೆ? 15,000 ಇದೆ. ಓಕೆನಾ? ಸೊ ಗುಡ್ ವಿಲ್ ಅವನು ಕೊಡಬೇಕು. ಆದರೆ ಯಾರ್ಯಾರು ಎಷ್ಟು ಕೊಡ್ತಾರೆ? ಯುವರಾಜ ಲಿಂಗರಾಜನೇ ಗಿರಿರಾಜನ್ ಕೊಡಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕರೆಕ್ಟಾ? ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಎಂಟ್ರಿ ನಾವು ಆಲ್ರೆಡಿ ನಮ್ಮ ಹಿಂದಿನ ವೀಡಿಯೋಸಲ್ಲೂ ಡಿಸ್ಕಸ್ ಮಾಡಿದ್ದೀವಿ. ಏನು ಹೇಳಿ ನೋಡೋಣ. ನಾನು ಕೇಳಿಸ್ಕೊಳ್ಳಲ್ಲ ಅಂತ ಅನ್ಕೋಬೇಡಿ. ಸಿ ದ ಕಮೆಂಟ್ಸ್. ಇನ್ ಕಮೆಂಟ್ಸ್ ವಿ ವಿಲ್ ಡೆಫಿನೆಟ್ಲಿ ಅದನ್ನೆಲ್ಲವನ್ನು ಓದಿ ಡೆಫಿನೆಟಾಗಿ ನಿಮ್ಗೆ ನಾವು ರಿಪ್ಲೈ ಬ್ಯಾಕ್ ಮಾಡ್ತೀವಿ. ಆಯಿತಾ? ವೀಡಿಯೋದಲ್ಲಿ ಏನು ಕೇಳಿಸ್ತಾ ಇಲ್ಲ ಅಂದ್ಕೊಳ್ಳೋಂಗಿಲ್ಲ. ಸೊ ವರ್ಕಿಂಗ್ ನೋಟ್ ನಂಬರ್ 1 ಅಲ್ಲಿ ನಾನು ಆ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಎಂಟ್ರಿ ಹೆಂಗಿರುತ್ತೆ ಅಂತ ಹಾಕ್ತೀನಿ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಹಿಂದಿನ ವೀಡಿಯೋಸಲ್ಲೂ. ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಎಂಟ್ರಿ ಬಂದುಬಿಟ್ಟು ಇಟ್ ಈಸ್ ಇನ್ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಎಂಟ್ರಿ ಯಾವಾಗಲೂ ಅಷ್ಟೇ ಗೇನಿಂಗ್ ಪಾರ್ಟ್ನರ್ಸ್ ಅಂದರೆ ಬಿಟ್ಟು ಹೋದ ಶೇರ್ನ ಗೇನಿಂಗ್ ಪಾರ್ಟ್ನರ್ಸ್ ಸ್ಯಾಕ್ರಿಫೈಸ್ ಮಾಡೋದವನಿಗೆ ಗುಡ್ ವಿಲ್ ಕೊಡಬೇಕು. ಸೊ ಎಂಟ್ರಿ ಇಸ್ ಆಲ್ವೇಸ್ ಗೇನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ to sacrificing partners capital account.
ಹೌದಾ ಹೌದಾ ಲೇದಾ ಹಾಂ. ಸೊ ಇಲ್ಲಿ ಗೇನಿಂಗ್ ಯಾರು? ಇಲ್ಲಿ ಗೇನಿಂಗ್ ಬಂತು ಉಳ್ಕೊಂಡವರು ಯುವರಾಜ ಆ್ಯಂಡ್ ಲಿಂಗರಾಜ. ಸೊ ಅವ್ರನ್ನ ಡೆಬಿಟ್ ಮಾಡ್ತೀನಿ. ಯುವರಾಜ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ದೆನ್ ಲಿಂಗರಾಜ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ಆ್ಯಂಡ್ ವಿ ಆರ್ ಗಿವಿಂಗ್ ಇಟ್ ಟು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಿರಿರಾಜ ಕ್ಯಾಪಿಟಲ್ ಅಕೌಂಟ್. ಎಷ್ಟು ಕೊಡ್ತಿದ್ದೀವಿ? ಅಲ್ಟಿಮೇಟ್ಲಿ ಗಿರಿರಾಜಗೆ ನಾವು 15,000 ಕೊಡ್ತಿದ್ದೀವಿ, ಅದು ಡೌಟೇ ಇಲ್ಲ. ಆದರೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತಿದ್ದೀವಿ ಅನ್ನೋದೇ ಪ್ರಶ್ನೆ. ಅದನ್ನು ಡಿಸೈಡ್ ಮಾಡೋದು ಗೇನಿಂಗ್ ರೇಷಿಯೋ. ನಾನು ಆಲ್ರೆಡಿ ಹೇಳಿದಾಗ ಗೇನ್ ರೇಷಿಯೋ ಕೊಟ್ಟಿದ್ದಾರೆ ಕ್ವಶನಲ್ಲಿ, ಇಲ್ಲ ಏನು ಕೊಟ್ಟಿಲ್ಲದಾಗ ಹೆಂಗೆ ಮಾಡೋದು? ಓಲ್ಡ್ ರೇಷಿಯೋ ಇರುತ್ತಲ್ಲ, ಓಲ್ಡ್ ರೇಷಿಯೋದಲ್ಲಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ನ ಪರಸ್ಪರ ರೇಷಿಯೋ ಏನಿರುತ್ತಲ್ಲ ಅದೇ ಗೇನ್ ರೇಷಿಯೋ ಆಗಿರುತ್ತೆ. ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಯಾರು? ಯುವರಾಜ ಲಿಂಗರಾಜ, ಅವರ ಪರಸ್ಪರ ರೇಷಿಯೋ ಎಷ್ಟಿದೆ? ಇಲ್ಲಿ ನೋಡ್ತಿದ್ರೆ, ಇಲ್ಲಿ ನೋಡಿದ್ರೆ ನೀವು ಅವರ ಪರಸ್ಪರ ರೇಷಿಯೋ ಏನಿದೆ? 2:2 ಅಂದರೆ 1:1. 2:2 ಅಂದರೆ 1:1. ಸೊ ಈಕ್ವಲ್ ಆಗಿ ಅವ್ರನ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. 15,000 ಇಂಟು 1:1 ಡಿವೈಡ್ ಮಾಡಿದರೆ 15,000 ಇಂಟು 1/2 ಅಂದರೆ 7,500. ಇಲ್ಲಿ 7,500 ಇಲ್ಲಿ. ಅರ್ಥಮಾಯ್ತಾ? ಆಸಮ್. ಸೊ ಅದನ್ನು ನಾವು ಇವರು ಕೊಟ್ಬಿಡೋಣ. ಬೈ ಯುವರಾಜ ಕ್ಯಾಪ್ 7,500. ಬೈ ಲಿಂಗರಾಜ ಕ್ಯಾಪ್ 7,500. ಸೊ ಇದನ್ನು ಕೊಟ್ವಿ ಆಯಿತಾ. ಬೇರೆ ಏನಾದ್ರು ಕೊಡ್ತಿದ್ಯಾ? ಎಲ್ಲ ಕೊಡಬೇಕಾಗಿರೋದೆಲ್ಲ ಕೊಟ್ಬಿಟ್ಟಿದ್ದೀವಿ. ಸೊ ಅಲ್ಟಿಮೇಟ್ಲಿ ಅವ್ನಿಗೆ ಅಷ್ಟು. ಸೊ ಎಷ್ಟು ಬ್ಯಾಲೆನ್ಸ್ ಕೊಡಬೇಕು ಅಂತ ನೋಡೋಣ. ಲೆಟ್ಸ್ ಬ್ಯಾಲೆನ್ಸ್ ದಿ ಅಕೌಂಟ್. ಎಷ್ಟು ಬ್ಯಾಲೆನ್ಸು? 1,00,000 ಪ್ಲಸ್ 5,000 ಪ್ಲಸ್ 18,000 ಪ್ಲಸ್ 7,500 ಪ್ಲಸ್ 7,500. ಸೊ ಅಲ್ಟಿಮೇಟ್ಲಿ ಅವನಿಗೆ ನಾವು 1,38,000 ಕೊಡ್ತಾ ಇದ್ದೀವಿ ನಾವು. ಓಕೆನಾ? 1,38,000 ಕೊಟ್ಟಿದ್ದೀವಿ. ದಟ್ ಇಸ್ ದ ಬ್ಯಾಲೆನ್ಸ್ ಆಫ್ ಗಿರಿರಾಜ ಎಕ್ಸಿಕ್ಯೂಟಿವ್ ಅಕೌಂಟ್. ಅರ್ಥ ಆಯ್ತೇನ್ರಿ? ಸೊ ಅಷ್ಟೇ. ದಿಸ್ ಇಸ್ ಯುವರ್ ಗಿರಿರಾಜ ಎಕ್ಸಿಕ್ಯೂಟರ್ ಅಕೌಂಟ್. ಡನ್. ಸೊ ಎಲ್ಲ ಕೊಟ್ಟಿದ್ದೀವಿ ಅನ್ಸುತ್ತಲ್ಲ. ಇಂಟ್ರೆಸ್ಟ್ ಕೊಟ್ಟಿದ್ದೀವಿ, ಕ್ಯಾಪಿಟಲ್ ಕೊಟ್ವಿ, ಇಂಟ್ರೆಸ್ಟ್ ಕೊಟ್ವಿ, ಸ್ಯಾಲ್ರಿ ಕೊಟ್ವಿ, ಪ್ರಾಫಿಟ್ಟೇ ಕೊಟ್ಟಿಲ್ಲಪ್ಪ. ಅದೇ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತು. ಪ್ರಾಫಿಟ್ ಯಾರು ಕೊಡ್ತಾರೆ? ಸೊ ಇದನ್ನೆಲ್ಲ ಬರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಪ್ರಾಫಿಟ್ ಹೆಂಗೆ ಕೊಡ್ತೀವಿ ನಾವು? ಒಂದು ಶೇರ್ ಆಫ್ ಪ್ರಾಫಿಟ್ ಕೊಡಬೇಕಲ್ಲ. ಅದಕ್ಕೆ ನಾವು ಯಾವಾಗೂ ಇನ್ನೂ P&L ಅಕೌಂಟ್ ಪ್ರಿಪೇರ್ ಮಾಡಿಲ್ಲ. ಸೊ P&L ಅಕೌಂಟ್ ಹಾಕೋಣ ಅಂದರೆ ಸೊ ಏನೋ ಒಂದು ಹಾಕ್ಬೇಕಲ್ಲ. ಸೊ ಏನು ಅಕೌಂಟ್ ಯೂಸ್ ಮಾಡ್ತೀವಿ? ಬೈ P&L ಸಸ್ಪೆನ್ಸ್ ಅಕೌಂಟ್ ಯೂಸ್ ಮಾಡ್ತೀವಿ. ಯಾಕಂದರೆ ಶೇರ್ ಆಫ್ ಪ್ರಾಫಿಟ್ ನಾವು ಇನ್ನೂ ಕೊಟ್ಟಿಲ್ಲ. ಎಷ್ಟು ಶೇರ್ ಆಫ್ ಪ್ರಾಫಿಟ್ಟು? ಪ್ರೀವಿಯಸ್ ಇಯರ್ ಪ್ರಾಫಿಟ್ ಬೇಸ್ ಮೇಲೆ ಕೊಡಿ ಅಂತಿದ್ರು. ಸೊ 50,000 ಅಂದರೆ 50,000 ಫುಲ್ ಇಯರ್ಗೆ, ಅರ್ಧ ಇಯರ್ಗೆ 50,000 ಇಂಟು 6/12. ಅದರಲ್ಲಿ ಗಿರಿರಾಜನ್ ಶೇರು 1/5 ಇಲ್ಲೇ 1/5. ಸೊ 5,000 ನಾವು ಕೊಡಬೇಕು. ಓಕೆನಾ? ಸೊ ಬೈ P&L ಸಸ್ಪೆನ್ಸ್ ಅಕೌಂಟ್ 5,000. ಸೊ ಟೋಟಲ್ ಬ್ಯಾಲೆನ್ಸ್ ಬಿಕಮ್ಸ್ 1,43,000 ಆಯಿತಾ? ಅದೊಂದು ಮಿಸ್ಸಿತ್ತು. 1,43,000. ಓಕೆನಾ? ಸೊ ಹಂಗೆಲ್ಲ ಕೊಡಬೇಕಾಗಿತ್ತು, ಕೊಟ್ವಾ? ಸೊ ಎಲ್ಲ ಕೊಟ್ಟಿದ್ದೀವಿ ಆಯಿತಾ? ಸೊ ಇದು ನಿಮ್ಮ ಎಕ್ಸಿಕ್ಯೂಟರ್ ಅಕೌಂಟ್. P&L ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ನಾವು ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿದ್ದೀವಿ. ಕರೆಕ್ಟಾ? ಈ ಕ್ವಶನ್ ಅಂತೂ 3 ಮಾಡೆಲ್ ಟೆಸ್ಟ್ ಪೇಪರಲ್ಲಿತ್ತು ಗೈಸ್. ಸೊ 3 ಮಾಡೆಲ್ ಟೆಸ್ಟ್ ಪೇಪರಲ್ಲಿತ್ತು. ದಯವಿಟ್ಟು ಬಿಡಬೇಡಿ, ಇದು ಪಕ್ಕಾ ಒಂದೇ ಬರುತ್ತೆ ಎಕ್ಸಾಮ್ಗೆ. ಈಸಿ. ಅವನು ಕೊಡಬೇಕಾಗಿರೋದನ್ನೆಲ್ಲ ಕ್ರೆಡಿಟ್ ಸೈಡ್ ಹಾಕ್ಬಿಡಿ ಅಷ್ಟೇ. ಇದೆಲ್ಲ ಅವನು ಕೊಡಬೇಕಾಗಿರೋದು, ಅದನ್ನೆಲ್ಲ ಕ್ರೆಡಿಟ್ ಸೈಡ್ ಹಾಕಿ ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಬಂದೇ ಬಿಡುತ್ತೆ. ಡನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್. So question number 25. From the following information, prepare balance sheet of Mechatronics Limited as at 31/3/2025 as per Schedule 3. Schedule 3 ಪ್ರಕಾರ ಇದನ್ನು ಪ್ರೆಸೆಂಟ್ ಮಾಡಬೇಕು ಬ್ಯಾಲೆನ್ಸ್ ಶೀಟ್. Again, one of the easy 6 marks. So first in the books of Mechatronics Limited. In the okay, balance sheet as at, in balance sheet as at
31st March 2025. Okay na? So I hope you know it is vertical format balance sheet, Schedule 3, correct alva? Schedule 3 ಅಂದ್ರೇನು? ಕಂಪನೀಸ್ ಗಳೇನಿದೆಯಲ್ಲ ವಿಚ್ ಕಮ್ಸ್ ಅಂಡರ್ ಕಂಪ್ನೀಸ್ ಆ್ಯಕ್ಟ್, ಅದಕ್ಕೆ ಫಾರ್ಮ್ಯಾಟ್ ಏನು ಯೂಸ್ ಮಾಡಬೇಕು ಅಂತ ಕಂಪ್ನೀಸ್ ಆ್ಯಕ್ಟೇ ಕೊಟ್ಬಿಟ್ಟಿದೆ. ಸೊ ಅದೇ ಶೆಡ್ಯೂಲ್ 3, ಆಯಿತಾ? ನೋಟ್ ನಂಬರ್, ಓಕೆ. ದೆನ್ ಯು ಹ್ಯಾವ್ ಕರೆಂಟ್ ರಿಪೋರ್ಟಿಂಗ್ ಪೀರಿಯಡ್, current reporting period figures, previous reporting period figures. Okay na? So ಬನ್ನಿ ಫ್ರೆಂಡ್ಸ್, ಸೊ ಫಸ್ಟ್ ಏನು ಬರುತ್ತೆ ಈ ಫಾರ್ಮ್ಯಾಟಲ್ಲಿ? ಫಸ್ಟ್ ನಿಮಗೆ ಬರೋದು ಈಕ್ವಿಟಿ ಆ್ಯಂಡ್ ಲೈಬಿಲಿಟೀಸ್ ಬರುತ್ತೆ. ಇದ್ರ ಕೆಳಗಡೆ ಮೊದಲನೇದೇನು? ಇದ್ರ ಕೆಳಗಡೆ ಮೊದಲನೇದು ಒನ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂತ ಬರುತ್ತೆ. ಅದ್ರ ಕೆಳಗಡೆ ಏನು? ಶೇರ್ ಕ್ಯಾಪಿಟಲ್. ಓಕೆನಾ? ಸೊ ಶೇರ್ ಕ್ಯಾಪಿಟಲ್ ಎಷ್ಟು ಆಲ್ರೆಡಿ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ 4 ಲಕ್ಷ ಇದೆ. ಓಕೆ, ಕರೆಂಟ್ ರಿಪೋರ್ಟಿಂಗ್ ಪೀರಿಯಡ್ ಪ್ರೀವಿಯಸ್ ಇದೇನೂ ಇಲ್ಲ. ನೆಕ್ಸ್ಟ್ ಇದ್ರ ಕೆಳಗಡೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಬರುತ್ತೆ. ಸೊ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂದ್ರೇನು? ಕಂಪನಿಯ ಎಲ್ಲ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಇಲ್ಲಿವರೆಗೂ ಏನು ಅರ್ನ್ ಮಾಡಿರುತ್ತೆ ಅದೆಲ್ಲ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಕೂತಿರುತ್ತೆ ಅಲ್ವಾ? ಕಂಪ್ನಿ ಅರ್ನ್ ಮಾಡಿದ ಪ್ರಾಫಿಟ್ ಎಲ್ಲ ಯಾರ್ದು? ಓನರ್ಸ್ದು. ಓನರ್ ಯಾರು? ಈಕ್ವಿಟಿ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್, ಕರೆಕ್ಟಾ? ಈ ಪ್ರಾಫಿಟ್ ಅರ್ನ್ ಬೈ ದ ಕಂಪನಿ ಯಾರಿಗೆ ಸೇರುತ್ತೆ? ಓನರ್ಸ್ಗೆ ಸೇರುತ್ತೆ. ಅದಕ್ಕೆ ಅದು ಶೇರ್ ಹೋಲ್ಡರ್ ಫಂಡ್ಸ್ ಒಳಗಡೆ ಬರುತ್ತೆ. ಈ ಪ್ರಾಫಿಟನ್ನು ಶೇರ್ ಹೋಲ್ಡರ್ದೆ ಅನ್ನೋ ಥರ. ಓಕೆನಾ? ಎಷ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್? ಅದು 2 lakhs. ಆಯ್ತು ರೀ, ಡನ್. ಸೊ ಶೇರ್ ಹೋಲ್ಡರ್ ಫಂಡ್ಸ್ದೆಲ್ಲ ಬಂತು. ನೆಕ್ಸ್ಟ್ ಇದ್ರ ಕೆಳಗಡೆ ಬರುತ್ತೆ ನಾನ್ ಕರೆಂಟ್ ಲೈಬಿಲಿಟಿ. ಆಯಿತಾ? ಯಾವ್ದಾದ್ರು ಲೈಬಿಲಿಟಿನ ನಾವು 12 ತಿಂಗಳೊಳಗಡೆ ಸೆಟ್ಲ್ ಮಾಡಿಬಿಟ್ರೆ ಅದನ್ನು ಕರೆಂಟ್ ಅಂತಾರೆ ಜನರಲಿ. 12 ತಿಂಗಳ ಮೇಲೆ ತೊಗೊಂಡು ನಾವು ಲೈಬಿಲಿಟಿನ ಸೆಟ್ಲ್ ಮಾಡ್ತಾ ಇದ್ರೆ ಅದು ನಾನ್ ಕರೆಂಟ್. ಯಾವ್ದಾದ್ರು ನಾನ್ ಕರೆಂಟ್ ಇದೆ ಬಟ್ ಅವ್ರು ಹೇಳಿದ್ದಾರೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂದರೆ ಇಟ್ ವಿಲ್ ಬಿ ರಿಪೇಡ್ ಆಫ್ಟರ್ ಲಾಂಗ್ ಪೀರಿಯಡ್, ಮೋರ್ ದ್ಯಾನ್ 12 months. ಸೊ ಒಂದು ಲಾಂಗ್ ಟರ್ಮ್ ಬಾರೋಯಿಂಗ್ ಇದೆ. ನಾನ್ ಕರೆಂಟ್ ಲೈಬಿಲಿಟಿ ಕೆಳಗಡೆ ಎ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಬರುತ್ತೆ. ಅಂದರೆ ನೀವು ಯಾವ್ದಾದ್ರು ಲೋನ್ ತೊಗೊಂಡಿರ್ತಾನೆ ಅನ್ಕೊಳ್ಳಿ ಬ್ಯಾಂಕಿಂದ ಫಾರ್ ಅ ಪೀರಿಯಡ್ ಎಕ್ಸೀಡಿಂಗ್ 1 year. ಸೊ ಅವೆಲ್ಲ ಲಾಂಗ್ ಟರ್ಮ್ ಬಾರೋಯಿಂಗ್ಸು. ಸೊ ಎಷ್ಟಿದೆ ಲಾಂಗ್ ಟರ್ಮ್ ಬಾರೋಯಿಂಗ್ಸು? 3,50,000. ಆಯಿತು. ಬೇರೆ ಯಾವ್ದಾರು ಇದೆಯಾ? ಬೇರೆ ಇಲ್ಲ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಇದೆ ಮತ್ತು ಕ್ರೆಡಿಟರ್ಸ್ ಇದೆ. ಇವೆರಡೂ ಕರೆಂಟ್ ಲೈಬಿಲಿಟೀಸಲ್ಲಿ ಬರುತ್ತೆ. ಸೊ ಕರೆಂಟ್ ಲೈಬಿಲಿಟೀಸ್ ಮಾಡಿ. ಓಕೆ, ಸೊ ಕರೆಂಟ್ ಲೈಬಿಲಿಟೀಸ್. ಸೊ ಏನಿದೆ? ಎ ಕ್ರೆಡಿಟಾರ್ಸ್ ಇದ್ದಾರೆ, ಕರೆಕ್ಟಾ? ಕ್ರೆಡಿಟಾರ್ಸ್ ಕ್ರೆಡಿಟಾರ್ಸು ಅಥವಾ ಇದನ್ನು ನೀವು ಟ್ರೇಡ್ ಪೇಯಬಲ್ಸ್ ಅಂತಲೂ ಕರಿಬೋದು. ಎಷ್ಟಿದೆ ನಿಮಗೆ? ಅದು ಬಂದ್ಬಿಟ್ಟು 1 lakh ಇದೆ. ಓಕೆ, ನೆಕ್ಸ್ಟ್ ಬೇರೆ ಏನಾರಿದೆಯಾ? ಬಿಲ್ಸ್ ಪೇಯಬಲ್ ಸಹ ಇದೆ. ಬಿಲ್ಸ್ ಪೇಯಬಲ್, ಕರೆಕ್ಟಾ? ಸೊ ನೆಕ್ಸ್ಟು ನಮ್ದು ಏನಿದೆ ಅದು ಬಿಲ್ಸ್ ಪೇಯಬಲ್ ಇದೆ. ಬಟ್ ಬಿಲ್ಸ್ ಪೇಯಬಲ್ದು ಸಪ್ರೇಟ್ ಹೆಡ್ ಬರಲ್ಲ ನಿಮಗೆ ಶೆಡ್ಯೂಲ್ 3 ಫಾರ್ಮ್ಯಾಟಲ್ಲಿ. ಸೊ ನಾವು ಬಿಲ್ಸ್ ಪೇಯಬಲ್ ಎಲ್ಲ ಹಾಕ್ಬೇಕಂದ್ರೆ ಒಂದು ರೆಸಿಡ್ಯೂಯರಿ ಕಾಲಮ್ ಇದೆ. ಅಂದರೆ ನೀವು ಫಾರ್ಮ್ಯಾಟ್ನ ನೋಡೋದಾದರೆ ಫಾರ್ಮ್ಯಾಟ್ ಫೇಸ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಮೇಲೆ ಬಿಲ್ಸ್ ಪೇಯಬಲ್ ಕಾಣಲ್ಲ. ನೀವು ಕರೆಂಟ್ ಲೈಬಿಲಿಟೀಸ್ನೆಲ್ಲ ನೋಡಿದ್ರೆ ಶೆಡ್ಯೂಲ್ 3 ಫಾರ್ಮ್ಯಾಟಲ್ಲಿ ಕೊನೆಗೊಂದು ಬರುತ್ತೆ ಅದರ್ ಕರೆಂಟ್ ಲೈಬಿಲಿಟೀಸ್ ಅಂತ, ಆಯಿತಾ?
ಸೊ ಬಿಲ್ಸ್ ಪೇಯಬಲ್ ಅದರ್ ಕರೆಂಟ್ ಲೈಬಿಲಿಟೀಸ್ ಅಲ್ಲಿ ಹಾಕ್ತೀವಿ. ಓಕೆ, ಸೊ ಅದರ್ ಕರೆಂಟ್ ಲೈಬಿಲಿಟೀಸ್ ಅಲ್ಲಿ ಬರುತ್ತೆ. ಏನಿದೆ ನಮ್ಮ ಬಿಲ್ಸ್ ಪೇಯಬಲ್ ಅದರ್ ಕರೆಂಟ್ ಲೈಬಿಲಿಟೀಸ್ ಅಲ್ಲಿ ಬರುತ್ತೆ. ಬೇರೆ ಯಾವ್ದಾರು ಇದೆ ಅದರ್ ಕರೆಂಟ್ ಲೈಬಿಲಿಟಿ? ಇಲ್ಲ. ಸೊ ಎಷ್ಟಿದೆ? 50,000 ಅದರ್ ಕರೆಂಟ್ ಲೈಬಿಲಿಟಿಯಲ್ಲಿ 50,000. ಕರೆಕ್ಟಾ? ಅದರೊಳಗಡೆ ಏನು ಬಂದಿದೆ? ಬಿಲ್ಸ್ ಪೇಯಬಲ್ ಬಂದಿದೆ. ಸೊ ಅದರೊಳಗಡೆ ಏನಿದೆ ಅಂತ ನೀವು ಸಪ್ರೇಟಾಗಿ ನೋಟಲ್ಲೂ ತೋರಿಸ್ಬೋದು. ನಾವು ತೋರಿಸೋಣ. ಅದಾದಮೇಲೆ ಎಲ್ಲ ಕರೆಂಟ್ ಲೈಬಿಲಿಟೀಸ್ ಆಯಿತಾ? ಸೊ ಎಲ್ಲ ಆಯಿತು. ಈಗ ಅಸೆಟ್ ಸೈಡಿಗೆ ಬರೋಣ. ಸೊ ಇಲ್ಲಿ ಟೋಟಲ್ ಮಾಡ್ತೀರ ಎಲ್ಲನೂ. ಟೋಟಲ್ ಮಾಡಾದ್ಮೇಲೆ ನೆಕ್ಸ್ಟ್ ಅಸೆಟ್ಸ್ ಸೈಡಲ್ಲಿ ಆಯಿತಾ? ಸೊ ಫಸ್ಟ್ ಬರೋದು ನಾನ್ ಕರೆಂಟ್ ಅಸೆಟ್ಸ್. ಸೊ ಅದ್ರ ಕೆಳಗಡೆ ಏನು ಬರುತ್ತೆ? ಫಿಕ್ಸ್ಡ್ ಅಸೆಟ್ ಬರುತ್ತೆ. ಎಷ್ಟಿದೆ ರೀ ನಿಮ್ಮ ಫಿಕ್ಸ್ಡ್ ಅಸೆಟ್ಸು? ಫಿಕ್ಸ್ಡ್ ಅಸೆಟ್ಸ್ ಬಂದು 5 lakh ಇದೆ. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಇರೋ ಅಸೆಟ್ ಬಂದು ಕ್ಯಾಶ್ ಇನ್ ಹ್ಯಾಂಡ್, ಅದು ಕರೆಂಟ್ ಅಸೆಟ್ಸ್ ಬರುತ್ತೆ. ನಮ್ಗೆ ಒಂಚೂರು ಅದರ್ ನಾನ್ ಕರೆಂಟ್ ಅಸೆಟ್ಸ್ ಇದೆ. ಸೊ ಅದು ಬರುತ್ತೆ ಬಿ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಸಪ್ರೇಟ್ ಹೆಡ್. ಅದರಲ್ಲೇನೋ 3 lakh ಇದೆ. ಸೊ ಅದರ್ ನಾನ್ ಕರೆಂಟ್ ಅಸೆಟ್ಸ್ 3 lakh. ಓಕೆನಾ? ಡನ್. ಸೊ ನಾನ್ ಕರೆಂಟ್ ಅಸೆಟ್ಸ್ ಆಯಿತು. ನೆಕ್ಸ್ಟ್ ಏನು ಬರುತ್ತೆ? ಕರೆಂಟ್ ಅಸೆಟ್ಸ್ ಬರುತ್ತೆ. ಕರೆಂಟ್ ಅಸೆಟ್ಸ್ ಅಂದ್ರೇನು? ಯಾವುದಾದ್ರು ಒಂದು ಅಸೆಟ್ ಇಫ್ ಇಟ್ ಇಸ್ ರಿಯಲೈಸಬಲ್ ಅಂದರೆ ಮನಿಗೆ ಕನ್ವರ್ಟ್ 12 months ಒಳಗಡೆ ಅದು ಯಾವ್ದಾದ್ರು ಅಸೆಟ್ ಮನಿಗೆ ಕನ್ವರ್ಟ್ ಆಗುತ್ತೆ ಅನ್ನೋದಾದರೆ ಅದು ಕರೆಂಟು. 12 monthsಗಿಂತ ಜಾಸ್ತಿ ತೊಗೊಂಡ್ರೆ ಅದು ಮನಿಗೆ ಕನ್ವರ್ಟ್ ಆಗೋಕ್ಕೆ ಅದು ನಾನ್ ಕರೆಂಟ್ ಅಸೆಟ್ಸ್. ಸೊ ಬೇರೆ ಯಾವ್ದು ಕರೆಂಟ್ ಅಸೆಟ್ಸ್ ನಮಗಿರೋದು? ನಮ್ಮ ಹತ್ರ ಇದು ಕರೆಂಟ್ ಅಸೆಟ್ ಇದೆ. ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಸೊ ಡೈರೆಕ್ಟಾಗಿ ಕರೆಂಟ್ ಅಸೆಟ್ ಒಳಗಡೆ ನಮ್ಮದು ಒಂದು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಂತ ಬರುತ್ತೆ. ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಒಂದು ಕ್ಯಾಶ್ ಅಂದರೆ ಹಾರ್ಡ್ ಕ್ಯಾಶು, ಕೆಲವು ನಾವು ಕ್ಯಾಶ್ ಈಕ್ವಲೆಂಟ್ ಅಂತ ಕರಿತೀವಿ. ಅಂದರೆ ಈಗ ನಾವು ಕ್ಯಾಶ್ ಈಕ್ವಲೆಂಟ್ ನಿಮ್ಗೇನು ಅರ್ಥ ಆಗಬೇಕು ಅಂದರೆ, ಈಗ ಇವತ್ತಿಗೆ ಎಲ್ಲ UPI ನಿಮಗೆ ಗೊತ್ತು, ಕರೆಕ್ಟಾ? ನನ್ನ ಹತ್ರ ಇವಾಗ ನೀವು ಕೇಳೋದಾದರೆ ನನ್ನ ಹತ್ರ 1 ರೂಪಾಯಿನೂ ಕ್ಯಾಶ್ ಇಲ್ಲ, ಆಯಿತಾ? ಬಟ್ ಆದರೂ ನಾನು ಎಲ್ಲ ಕಡೆ ಓಡಾಡ್ತೀನಿ. ನನಗೆ ಫೋನ್ ಇದೆ, ಫೋನಲ್ಲಿ UPI. ಇವತ್ತಿಗೆ ನನ್ನ ಬ್ಯಾಂಕಲ್ಲಿರೋ ದುಡ್ಡು ಇಸ್ ಅ ಕ್ಯಾಶ್ ಈಕ್ವಲೆಂಟ್, ಕರೆಕ್ಟಾ? ನಾನು ನಾನು ಕ್ಯಾಶ್ ಎಷ್ಟು ಆರಾಮಾಗಿ ಖರ್ಚು ಮಾಡ್ತೀನೋ ಅಷ್ಟೇ ಆರಾಮಾಗಿ ನನ್ನ ಬ್ಯಾಂಕಲ್ಲಿರೋ ದುಡ್ಡು ನಾನು ಖರ್ಚು ಮಾಡ್ಬೋದು ಇವತ್ತು. ಸೊ ಅಂಥವನ್ನ ನಾವು ಕ್ಯಾಶ್ ಈಕ್ವಲ್ ಟು ಕ್ಯಾಶ್. ಸೊ ಅಂಥವಿದ್ರೂ ನಾವು ಇಲ್ಲೇ ಹಾಕೋತೀವಿ. ಸೊ ನೀವೇ ಹೇಳಿ ಇವಾಗ, ಕ್ಯಾಶ್ ಇನ್ ಹ್ಯಾಂಡ್ ಇಸ್ ಕ್ಯಾಶ್ ಅಟ್ ಬ್ಯಾಂಕ್ ಇವತ್ತು ನಮಗೆ ಕ್ಯಾಶ್ ಈಕ್ವಲೆಂಟ್ ಇದ್ದಂಗೆ ತಾನೇ. ಸೊ ಅದಕ್ಕೆ ಎರಡನ್ನೂ ಆ್ಯಡ್ ಮಾಡ್ಕೋತೀವಿ. 2 + 1 ಅದೇನಾಗುತ್ತೆ? 3 lakh ಆಗುತ್ತೆ. ಸೊ ಎರಡನ್ನೂ ಆ್ಯಡ್ ಮಾಡ್ಕೋಬೇಕು, ಆಯಿತಾ? ಸೊ ಕರೆಂಟ್ ಅಸೆಟ್ಟು ನಾವೆಲ್ಲ ತೊಗೊಂಡ್ವಿ ಅಂತ ಅನ್ಸುತ್ತೆ. ಸೊ ಈಗ ಟೋಟಲ್ ಮಾಡಿ ಇದನ್ನು, ಆಯಿತಾ? ಟೋಟಲ್ ಎಷ್ಟು ಬಂತು? 4 2 6 6 9 lakh 50 10 lakh 11 lakh ಆಯಿತು. 11 lakh ಇದು ಟೋಟಲ್ಲು. ಸೊ ಇಲ್ಲೂ ಅಷ್ಟೇ, 5 3 8 8 3 11, ಇದು ಅಷ್ಟೇ 11 ಲಕ್ಷ, ಆಯಿತಾ? ಸೊ ಇದೆ ನಿಮ್ಮ ಶೆಡ್ಯೂಲ್ 3 ಫಾರ್ಮ್ಯಾಟು. ಈಗ ನೋಡಿ ಎಲ್ಲದರಲ್ಲೂ ಅಷ್ಟೇ. ಇಲ್ಲೊಂದು ಕಡೆ ನಾನು ಅದರ್ ಕರೆಂಟ್ ಲೈಬಿಲಿಟಿ ಅಂತಲೇ ತೊಗೊಂಡಿದ್ದೀನಿ. ಅದು ಆ್ಯಕ್ಚುಲಿ ಏನು ಬಿಲ್ಸ್ ಪೇಯಬಲ್, ಆದರೆ ನಾನು ಅದರ್ ಕರೆಂಟ್ ಲೈಬಿಲಿಟಿ ಅಂತ ತೊಗೊಂಡಿದ್ದೀನಿ ಇದನ್ನು, ಕರೆಕ್ಟ್ ಅಲ್ವಾ? ಸೊ ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ ಒಳಗಡೆ ಏನಿದೆ ಅಂತ? ನಾನು ಮಾಡಿರೋ ನನಗೆ ಗೊತ್ತು. ಇದರಲ್ಲೂ ಅಷ್ಟೇ, ನಾನು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟಲ್ಲಿ ಕ್ಯಾಶ್ನು ತೊಗೊಂಡಿದ್ದೀನಿ, ಬ್ಯಾಂಕು ತೊಗೊಂಡಿದ್ದೀನಿ. ನೋಡೋರ್ಗೆ ಏನು ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಕ್ಯಾಶು ಎಷ್ಟು ಬ್ಯಾಂಕ್ ಅಂತ? ಸೊ ಅದಕ್ಕೆ ನಾವು ನೋಟ್ಸ್ ಟು ಅಕೌಂಟ್ಸಲ್ಲಿ ಅಡಿಷ್ನಲ್ ಇನ್ಫೋ ಕೊಡ್ತೀವಿ, ಕರೆಕ್ಟಾ? ಸೊ ನೋಟ್ಸ್ ಟು ಅಕೌಂಟ್ಸಲ್ಲಿ ಅವೆರಡಕ್ಕೂ ಅಡಿಷ್ನಲ್ ಇನ್ಫೋ ಕೊಡ್ತೀನಿ ನಾನು. ನೋಟ್ಸ್ ಟು ಅಕೌಂಟ್ಸ್. ಸೊ ಎಲ್ಲೆಲ್ಲಿ ನೋಟ್ಸ್ ಕೊಡ್ತೀರಲ್ವಾ, ಅದಕ್ಕೊಂದು ರೆಫರೆನ್ಸು ಕೊಟ್ಬಿಡಿ. ಇದಕ್ಕೆ ನೋಟ್ ನಂಬರ್ 1, ಇದಕ್ಕೆ ನೋಟ್ ನಂಬರ್ 2, ಆಯಿತಾ? ಸೊ ಫಸ್ಟ್ ಒನ್ ಅದರ್ ಕರೆಂಟ್ ಲೈಬಿಲಿಟಿ, ಅದರೊಳಗಡೆ ಇರೋದು ಒಳಗಡೆ ಇರೋದು ಬಿಲ್ಸ್ ಪೇಯಬಲ್ ಅಂತ ಇಲ್ಲಿ ಕೊಡಿ, ಅವ್ರಿಗೆ ಅವಾಗ ಗೊತ್ತಾಗುತ್ತೆ ಎಷ್ಟು ಬಿಲ್ಸ್, ಅದೇನದು ಬಿಲ್ಸ್ ಪೇಯಬಲ್ ಎಷ್ಟು 50,000 ಅಂತ ಇಲ್ಲಿ ಕೊಟ್ಟರೆ ಅವ್ರಿಗೊಂದು ಐಡಿಯಾ ಬರುತ್ತೆ. ಆಮೇಲೆ ಇನ್ನೊಂದು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಬಗ್ಗೆ, ಕರೆಕ್ಟಾ? ಅದಕ್ಕೊಂದು ನೋಟ್ ಕೊಟ್ಬಿಡಿ, ಅದರೊಳಗಡೆ ಏನೇನಿದೆ ಅಂತ ಅದಕ್ಕೂ ಒಂದು ನೋಟ್ ಕೊಟ್ಬಿಡಿ. ಏನೇನಿದೆ? ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಕರೆಕ್ಟಾ? ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ? ಕ್ಯಾಶ್ ಇನ್ ಹ್ಯಾಂಡು ಒಂದು 2 lakh ಇದೆ, ಆಯಿತಾ? ಆಮೇಲೆ ಕ್ಯಾಶ್ ಅಟ್ ಬ್ಯಾಂಕು
ಒಂದು 1 ಲ್ಯಾಕ್ ಇದೆ. ಸೊ ಟೋಟಲ್ ನಮಗೆ ಇದು 3 ಲ್ಯಾಕ್ ಆಯಿತು, ಕರೆಕ್ಟಾ? ಸೊ ಈ 3 ಲ್ಯಾಕ್ನ ನಾವೆಲ್ಲಿ ತೊಗೊಂಡಿದ್ದೀವಿ ಅಂತ ಇನ್ನೊಂದು ಡಿಸ್ಕ್ಲೋಷರ್ ಹಿಂಗೊಂದು ಕೊಟ್ಬಿಟ್ರೆ ನಿಮ್ದು. ಸೊ ಕಾಣಿಸ್ತಾ ಇದೆಯಾ? ಡನ್ನ? ಫೋಟೋ ಗಿಡ ತೊಗೊಳ್ಳಿ. ಡನ್. ಡನ್. ಓಕೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ನೆಕ್ಸ್ಟ್ ಪ್ರಶ್ನೆ 26. ಬಾಲಾಜಿ ಕಂಪ್ನಿ ಲಿಮಿಟೆಡ್ ಹ್ಯಾಸ್ ಗಿವನ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಸೊ ಏನೋ ಕೊಟ್ಟಿದ್ದಾರೆ ಬಾಲಾಜಿ ಕಂಪ್ನಿಯವರು. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಮಷಿನರಿ ಅಕೌಂಟ್, ಮಷಿನರಿ ನಮ್ಮ ಹತ್ರ ಓಪನಿಂಗ್ ಎಷ್ಟಿತ್ತು, ಕ್ಲೋಸಿಂಗ್ ಎಷ್ಟಿದೆ ಅನ್ನೋದು ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ನಾವು ಇಲ್ಲಿವರೆಗೂ ಕೊಟ್ಟಿರೋ ಡಿಪ್ರಿಸಿಯೇಷನ್, ಮಷಿನರಿ ಅಂದರೆ ಅದೊಂದು ಡಿಪ್ರಿಷಿಯಬಲ್ ಅಸೆಟ್ಗೆ ಡಿಪ್ರಿಸಿಯೇಷನ್ ಕೊಡ್ತೀವಿ. ಸೊ ಅಟ್ ದ ಬಿಗಿನಿಂಗ್ ಆಫ್ ದಿ ಇಯರ್ ಅಂದರೆ 1/4/2024 ನೀವು ನೋಡೋದಾದರೆ ನಾವು ಆ ಮೆಷಿನರಿ ಮೇಲೆ 75,000 ಡಿಪ್ರಿಸಿಯೇಷನ್ ಕೊಟ್ಟಿದ್ದೀವಿ. ಅದೇ ನೀವು 31 ಮಾರ್ಚ್ 2025ಗೆ ಬರೋದಾದರೆ ನಾವು ಮೆಷಿನ್ ಮೇಲೆ 50,000 ಕೊಟ್ಟಿದ್ದೀವಿ ಅಂದಿದ್ದಾರೆ. ಏನೋ ಇದೆಲ್ಲ ಮ್ಯಾಟ್ರು ಸರ್. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಂದರೆ ಡಿಪ್ರಿಸಿಯೇಷನ್ ಎವ್ರಿ ಇಯರ್ ಕೊಡ್ತಾ ಹೋಗೋದ್ರಿಂದ ಅಕ್ಯುಮುಲೇಟ್ ಆಗ್ತಾ ಹೋಗಬೇಕು. ಅಂದರೆ ಹೋದ ವರ್ಷ 1/4/24 ಇಸ್ ಆಸ್ ಗುಡ್ ಆಸ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಜಾಸ್ತಿ ಆಗಿರ್ಬೇಕಲ್ವ ಸರ್? ಏನು ಸರ್ ಇದು ಕಡಿಮೆ ಆಗಿಬಿಟ್ಟಿದೆ, ಏನೋ ತಪ್ಪು ಮಾಡ್ಬಿಟ್ರೆ ಕ್ವಶನ್ನೇ ತಪ್ಪು. ಹಂಗೆಲ್ಲ ಅಲ್ಲ. ಡಿಪ್ರಿಸಿಯೇಷನ್ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇರಬೇಕು. ನಿಮ್ಮ ಯೋಚನೆ ಕರೆಕ್ಟ್ ಆಗಿದೆ. ಯಾಕಂದರೆ ಡಿಪ್ರಿಸಿಯೇಷನ್ ಕೊಡ್ತಾ ಹೋಗ್ತೀವಿ. ಅಕ್ಯುಮುಲೇಟೆಡ್ ಅಂದರೆ ಕೂಡೀಕರಿಸಿದ ಸವಕಳಿ ಅಂತಾರೆ, ಅಂದರೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಸೊ 75,000 ಈ ಸಲ ಮೋಸ್ಟ್ಲಿ ಇನ್ನೂ 1 ಲಕ್ಷ ಇರಬೇಕಾಗಿತ್ತು. ಯಾಕಂದರೆ ಈ ವರ್ಷನೂ ಡಿಪ್ರಿಸಿಯೇಷನ್ ಕೊಡ್ತಾ ಇರೋದು. ಆದರೆ ಇಲ್ಲಿ ಕಡಿಮೆ ಆಗಿಬಿಟ್ಟಿದೆ, ಏನೋ ಇದೆ ಆಯಿತಾ. ಕಡಿಮೆ ಆಗಿರೋದಕ್ಕೆ ಏನೋ ಕಾರಣ ಇದೆ. ಆ ಕಾರಣ ಏನು ಅಂತ ನಾವು ಕೊಟ್ಟಿದ್ದಾರ, ಮುಂದೆ ನೋಡೋಣ. ಡ್ಯೂರಿಂಗ್ ದ ಇಯರ್ ಮೆಷಿನರಿ ಕಾಸ್ಟಿಂಗ್ 80,000 ವಿತ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಫ್ 30,000 ವಾಸ್ ಸೋಲ್ಡ್. ಒಂದು ಮೆಷಿನರಿ ಇತ್ತಂತೆ, ತೊಗೊಂಡಾಗ 80,000 ಕೊಟ್ಟು ತೊಗೊಂಡಿದ್ದೀವಿ. ಇಲ್ಲಿವರೆಗೂ ಅದ್ರ ಮೇಲೆ ಎಷ್ಟು ಡಿಪ್ರಿಸಿಯೇಷನ್ ಕೊಟ್ಟಿದ್ದೀವಿ? 30. ಅಂದರೆ ಇವತ್ತು ನಮ್ಮ ಬುಕ್ ವ್ಯಾಲ್ಯೂ ಅಥವಾ ಕ್ಯಾರಿಂಗ್ ಅಮೌಂಟ್ ಅಂತ ನೀವು ಕೇಳೋದಾದರೆ 80 - 30 ಅಂದರೆ 50,000 ಅದ್ರ ವ್ಯಾಲ್ಯೂ. ನಮ್ಮ ಡಿಪ್ರಿಸಿಯೇಷನ್ ಕಳೆದು ತೊಗೊಂಡಾಗ 80,000, ಇಲ್ಲಿವರೆಗೂ ನಾವು ಕೊಟ್ಟಿರೋ ಡಿಪ್ರಿಸಿಯೇಷನ್ 30. ಅಂದರೆ ಅದ್ರ ವ್ಯಾಲ್ಯೂ ಇವತ್ತು ನನ್ನ ಬುಕ್ಸಲ್ಲಿ ಒಂದು 50,000 ಇದೆ, ಕರೆಕ್ಟಾ? 80 ತೊಗೊಂಡಾಗ 30 ಡಿಪ್ರಿಸಿಯೇಷನ್ ಕೊಟ್ಟಿದ್ದೀನಿ ನಾನು. 50,000 ವರ್ತ್ ಇರೋ ನನ್ನ ಬುಕ್ಕಲ್ಲಿ ವ್ಯಾಲ್ಯೂ ಇರೋವಂಥ ಒಂದು ಅಸೆಟ್ನ 40,000ಕ್ಕೆ ಮಾರಿದ್ದೀನಿ. 50,000 ವರ್ತ್ ಇರೋವಂಥ ಒಂದು ಅಸೆಟ್ನ 40,000ಕ್ಕೆ ಮಾರಿದ್ದೀನಿ ಅಂದರೆ 10,000 ರೂಪಾಯಿ ಲಾಸಿಗೆ ಮಾರಿದ್ದೀನಿ. ಅಯ್ಯಯ್ಯೋ, ಕರೆಕ್ಟಾ? 50,000ಕ್ಕೆ 40,000ಕ್ಕೆ ಮಾರಿದರೆ 10,000 ಲಾಸ್ ತಾನೆ. ಆ ಲಾಸ್ ಎಲ್ಲಿ ಹೋಗುತ್ತೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹೋಗುತ್ತೆ. ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಆನ್ ದ ಬೇಸ್ ಆಫ್ ಅಬೋವ್ ಇನ್ಫಾರ್ಮೇಷನ್. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂತ ಕ್ಯಾಶ್ ಫ್ಲೋ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ನೀವು ನಿಮ್ಮ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಚಾಪ್ಟರ್ನ ನೋಡಿದ್ರೆ ಸೇಲ್ ಆಫ್ PPE ಅಥವಾ ಪರ್ಚೇಸ್ ಆಫ್ PPE ಸಹ ಇನ್ವೆಸ್ಟಿಂಗ್ ಆಕ್ಟಿವಿಟಿಗೆ ಬರುತ್ತೆ. ಸೊ ಇಲ್ಲಿ ಏನಾದ್ರು ನಾವು ಪರ್ಚೇಸ್ ಆಫ್ PPE ಮಾಡಿದಾಗ ನಾವೇನಾದ್ರು ದುಡ್ಡು ಕೊಟ್ಟಿದ್ರೆ ಅದು ಕ್ಯಾಶ್ ಫ್ಲೋ. ಸೇಲ್ ಆಫ್ PPE ಮಾಡಿದಾಗ ನಮಗೇನಾದ್ರು ದುಡ್ಡು ಬಂದಿದ್ರೆ ಅದು ಕ್ಯಾಶ್ ಇನ್ಫ್ಲೋ. ಸೊ ಸೇಲ್ ಮಾಡಿದಾಗ ಬಂದಿರೋ ದುಡ್ಡು ಇದು ಇನ್ಫ್ಲೋ, ಅದನ್ನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ತೋರಿಸ್ತೀವಿ. ಏನಾದ್ರು PPE ಪರ್ಚೇಸ್ ಮಾಡಿದರೆ ಅದು ಔಟ್ಫ್ಲೋ, ಅದನ್ನು ಮೈನಸ್ ಮಾಡಿ ತೋರಿಸ್ತೀವಿ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸಲ್ಲಿ. ಕರೆಕ್ಟ್. ಯಾಕೆಂದರೆ ನಾವು ಕ್ಯಾಶ್ ಫ್ಲೋ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ದು ಕ್ಯಾಶ್ ಫ್ಲೋ ಡೈರೆಕ್ಟ್ ಮೆಥಡಲ್ಲಿ ಕರೀತೀವಿ. ನಿಮ್ಮ ಡೈರೆಕ್ಟ್ ಮೆಥಡ್ ಅಂದರೆ ಏನು? ಬಂದಿದ್ದನ್ನ ಇನ್ಫ್ಲೋ ಆ್ಯಡ್ ಮಾಡಿ, ಹೋಗಿದ್ದನ್ನ ಔಟ್ಫ್ಲೋ ಮೈನಸ್ ಮಾಡಿ ಅಷ್ಟೇ. ಸೇಲ್ ಮಾಡಿದಾಗ ದುಡ್ಡು ಬರುತ್ತೆ ಆ್ಯಡ್ ಮಾಡಿ, ಪರ್ಚೇಸ್ ಮಾಡಿದಾಗ ದುಡ್ಡು ಹೋಗುತ್ತೆ ಮೈನಸ್ ಮಾಡಿ, ಅಷ್ಟೇ ಮಾಡೋದು. ಸರ್ ಆದರೆ ಎಷ್ಟಕ್ಕೆ ಮಾರಿದ್ದೀವಿ? ಮಾರಿರೋ ದುಡ್ಡನ್ನ ಕೊಟ್ಬಿಟ್ಟಿದ್ದಾರೆ ಇವರು ಪುಣ್ಯಾತ್ಮರು. ನಾವೇ ಗೈಸ್ ಮರಿಬೇಡಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಬರೀ ಕ್ಯಾಶ್ ಫ್ಲೋ ಬರಬೇಕು. ಸೇಲ್ ಮಾಡಿದಾಗ ಎಷ್ಟು ದುಡ್ಡು ಬಂತು ಅದು ಇನ್ಫ್ಲೋ, ಪರ್ಚೇಸ್ ಮಾಡಿದಾಗ ಎಷ್ಟು ದುಡ್ಡು ಹೋಯಿತು ಅದು ಔಟ್ಫ್ಲೋ, ಅಷ್ಟು ಮಾತ್ರ ಬರಬೇಕು. ನಾವು ಎಷ್ಟಕ್ಕೆ ಸೇಲ್ ಮಾಡಿದ್ದೀವಿ? ಇಲ್ಲೇನೋ ಕತೆ ಕೊಟ್ಟಿದ್ದಾರೆ. ನಾವು ಎಷ್ಟಕ್ಕೆ ಸೇಲ್ ಮಾಡಿದ್ದೀವಿ? 40,000ಗೆ ಸೇಲ್ ಮಾಡಿದ್ವಿ ಅಂದರೆ ನನಗೆ ಎಷ್ಟು ದುಡ್ಡು ಬಂದಿರುತ್ತೆ? 40,000. ಹಾಗಾದರೆ ನನ್ನ ಕ್ಯಾಶ್ ಇನ್ಫ್ಲೋ 40,000. ಅರ್ಥ ಆಯ್ತಾ? ಅಷ್ಟೇ, ಮುಗೀತು. ಸರ್ ಹಂಗಾರೆ ಮುಗೀತಲ್ಲ, ಇದೇನು ಮಾಡಿ ಡೈರೆಕ್ಟಾಗಿ ಬರೆದುಬಿಡಿ. ಒಂದು ನಿಮಿಷ, ಸುಮ್ಮನೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ ಅವರು, ನೀವು ಡೈರೆಕ್ಟಾಗಿ ಸೇಲ್ ಅಮೌಂಟ್ ಹಾಕ್ಬಿಡೋಕ್ಕೆ. ಸೊ ನಾವೇನು ಮಾಡ್ತೀವಿ ಗೊತ್ತಾ, ಒಂದ್ಸಲಿ ಮೆಷಿನರಿ ಅಕೌಂಟ್ನ ಹಾಕಿ ನೋಡ್ತೀವಿ, ಅಲ್ಲಿ ಏನಾದ್ರು ಇದೆಯಾ, ನಮ್ಗೆ ಬೇರೆ ಏನಾದ್ರು ಇನ್ಫಾರ್ಮೇಷನ್ ಸಿಗುತ್ತಾ ಅಂತ. ಆಯಿತಾ? ನಿಮ್ಮ ಮುಂದೆನೇ ಹಾಕ್ತೀನಿ ಬನ್ನಿ, ಏನಾದ್ರು ಇನ್ಫಾರ್ಮೇಷನ್ ಸಿಗುತ್ತಾ ನೋಡೋಣ. ಸೊ ಮೆಷಿನರಿ ಅಕೌಂಟ್ನ ಹಾಕೋಣ ಫಸ್ಟ್. ಸೊ ದಿಸ್ ಇಸ್ ಟುವರ್ಡ್ಸ್ ಕ್ವೆಶ್ಚನ್ ನಂಬರ್ 26. ಸೊ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಂತಂದರೆ ಡಿಪ್ರಿಸಿಯೇಷನ್ ಅವರು ಮೆಷಿನರಿ ಅಕೌಂಟ್ಗೆ ಕೊಡ್ತಾ ಇಲ್ಲ, ಡಿಪ್ರಿಸಿಯೇಷನ್ನ ಸಪ್ರೇಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಮಷಿನರಿ ಅಕೌಂಟ್ ಆಯಿತಾ, ಇದು ಅಸೆಟ್ಗೆ ಓಪನಿಂಗ್ ಬ್ಯಾಲೆನ್ಸು ಡೆಬಿಟ್ ಸೈಡ್ ಇರುತ್ತೆ, ಯಾಕಂದರೆ ಇಟ್ಸ್ ಅನ್ ಅಸೆಟ್. ಎಷ್ಟು ಓಪನಿಂಗ್ ಬ್ಯಾಲೆನ್ಸು? 1,50,000. ಸೊ ಟು ಓಪನಿಂಗ್ ಬ್ಯಾಲೆನ್ಸ್ ಬಾಟ್ ಡೌನ್ 1,50,000. ಸೊ ಇದು ಓಪನಿಂಗ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು? 2 lakhs. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವ ಕಡೆ ಬರುತ್ತೆ? ಓಪನಿಂಗ್ ಈ ಕಡೆ ಬಂತು ಅಂದರೆ ಕ್ಲೋಸಿಂಗು ಈ ಕಡೆ ಕ್ರೆಡಿಟ್ ಸೈಡ್ ಕೆಳಗಡೆ ಬರುತ್ತೆ ಬೈ
ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಿದೆ? ಕ್ಲೋಸಿಂಗು 2,00,000 ಇದೆ. ಗಾಟ್ ಇಟ್ ಸರ್, ವಿ ಹ್ಯಾವ್ ಗಾಟ್ ಇಟ್ 100%. ನೆಕ್ಸ್ಟ್ ಏನು ಮಾಡ್ಬೇಕು ಸರ್? ನೆಕ್ಸ್ಟ್ ಬೇರೆ ಏನು ಟ್ರಾನ್ಸಾಕ್ಷನ್ ಇದೆ ಅದನ್ನು ಹಾಕೊಳ್ಳಿ ಮೆಷಿನರಿಲಿ. ಡ್ಯೂರಿಂಗ್ ದ ಇಯರ್ ಅ ಮಷಿನರಿ ಕಾಸ್ಟಿಂಗ್ 80,000 ವಿತ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಫ್ 30 ವಾಸ್ ಸೋಲ್ಡ್ ಫಾರ್ 40,000. ಸೊ ಏನು ಮಾಡ್ತೀವಿ ಗೊತ್ತಾ, ನೆನಪಿರಲಿ, ಇದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಾನು ಹೇಳ್ತಾ ಇದ್ದೀನಿ, ಆಯಿತಾ? ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಾನು ಇನ್ನೊಂದು ಅಕೌಂಟು ಕ್ರಿಯೇಟ್ ಮಾಡ್ತೀನಿ, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಕೌಂಟ್. ಗೈಸ್, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಕೌಂಟ್ಗೆ ಯಾವಾಗಲೂ ಅಸೆಟ್ದು ಏನಿರುತ್ತಲ್ವ ಅದ್ರ ಉಲ್ಟಾ ಬ್ಯಾಲೆನ್ಸ್ ಇರುತ್ತೆ. ಅಸೆಟ್ಗೆ ಡೆಬಿಟ್ ಬ್ಯಾಲೆನ್ಸ್ ಇತ್ತು, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ಗೆ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಸೊ ಎಷ್ಟಿದೆ ಓಪನಿಂಗ್ 75,000 ಇದೆ. ಸೊ ಬೈ ಕ್ರೆಡಿಟ್ ಬ್ಯಾಲೆನ್ಸ್ ಇರೋದ್ರಿಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಬೈ ಬ್ಯಾಲೆನ್ಸ್ ಬಾಟ್ ಡೌನ್ 75,000. ಬೈ ಕ್ಲೋಸಿಂಗ್ ಎಷ್ಟು? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು? 50,000. ಸರಿನಾ? ಇಷ್ಟ ಆಯಿತು. ಕ್ವಶನ್ ಇದೆ. ಸರ್ ನೆಕ್ಸ್ಟ್ ಏನು ಮಾಡ್ತೀರಾ? ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ? ಒಂದು ಅಸೆಟ್ನ ಸೆಲ್ ಮಾಡಿದೆ. ಇಲ್ಲಿ ನೀವು ನೋಡಿದ್ರೆ ಡಿಪ್ರಿಸಿಯೇಷನ್ನೇ ಒಂದು ಅಕೌಂಟಲ್ಲಿ ಮೇಂಟೈನ್, ಅಥವಾ ಮೆಷಿನರಿದು ಕಾಸ್ಟೇ ಒಂದು ಅಕೌಂಟಲ್ಲಿ ಮೇಂಟೈನ್ ಆಗ್ತದೆ, ಡಿಪ್ರಿಸಿಯೇಷನ್ ಇನ್ನೊಂದು ಅಕೌಂಟಲ್ಲಿ ಮೇಂಟೈನ್ ಆಗ್ತದೆ, ಆಯಿತಾ? ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ಸೇಲ್ ಇಲ್ಲೊಂದು ನೋಡಿ, ಇಲ್ಲಿ ಡ್ಯೂರಿಂಗ್ ದ ಇಯರ್ ದ ಮೆಷಿನರಿ ಕಾಸ್ಟಿಂಗ್ 80,000 ವಿತ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಫ್ 30 ವಾಸ್ ಸೋಲ್ಡ್. ಒಂದು ವಿಷಯ ಹೇಳಿ, ನಾನು ಈ ಮೆಷಿನರಿನ ಸೆಲ್ ಮಾಡ್ಬಿಡ್ತಾ ಇದ್ದೀನಿ. ಸೆಲ್ ಮಾಡಿಬಿಟ್ರೆ ಅದು ಮೆಷಿನರಿ ಅಕೌಂಟಿಂದ ಅಂತ ಆಚೆ ಹೋಗುತ್ತೆ, ಡೌಟೇ ಇಲ್ಲ, ಆಯಿತಾ? ಆದರೆ ಅದರ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಇಲ್ಲಿವರೆಗೂ ನಾನು ಆ ಸೇಲ್ ಮಾಡಿದ ಮೆಷಿನ್ ಕೊಟ್ಟಿದ್ದೀನಲ್ಲ, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 30,000, ಅಸೆಟ್ನೇ ಮೆಷಿನರಿ ಅಕೌಂಟಿಂದ ತೆಗೆದು ಬಿಡ್ತೀನಿ ನಾನು. ಅಂದರೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಇಟ್ಕೊಂಡು ಏನು ಮಾಡಲಿ ನಾನು? ಅದನ್ನು ತೆಗೆದು ಬಿಡಬೇಕಲ್ವಾ? ಸೊ ಅಷ್ಟೇ ನಾನು ಮಾಡ್ತೀನಿ. ಇವಾಗ ನಾನು ಏನು ಮಾಡ್ತೀನಿ, ಫಸ್ಟು ಅಕ್ಯುಮುಲೇಟೆಡ್ ಅದನ್ನು ಸೆಲ್ ಮಾಡ್ತಿದ್ದೀವಿ ಅಂದರೆ ಅದು ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ನನಗೆ ಇಲ್ಲಿ ಇರಬಾರ್ದು, ಇಲ್ಲಿಂದ ತೆಗಿಬೇಕು. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ಗೆ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ. ಸೊ ಇದನ್ನು ತೆಗಿಬೇಕಂದ್ರೆ ನಾನು ಡೆಬಿಟ್ ಮಾಡಬೇಕು. ಸೊ ಸರ್ ಎಲ್ಲ ಕಳಿಸ್ತೀರಾ ಸರ್? ಎಲ್ಲ ಕಳಿಸ್ತೀರಾ? ಇದರಲ್ಲಿ 30,000 ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಇದೆ ನಾನು ಸೆಲ್ ಮಾಡಿದ ಮಷಿನ್, ಅದನ್ನು ನಾನು ಮೆಷಿನರಿ ಅಕೌಂಟ್ಗೆ ಕಳಿಸ್ಬಿಡ್ತೀನಿ. ಸೊ ಮೆಷಿನರಿ ಅಕೌಂಟ್ ಎಷ್ಟು ಸರ್? 30,000 ಕಳಿಸ್ಬಿಟ್ಟಿದ್ದೀನಿ ಅಂದರೆ ಅದು ಇಲ್ಲಿಗೆ ಬರುತ್ತೆ. ಬೈ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಕೌಂಟ್ ಎಷ್ಟು? 30,000. ಇಲ್ಲಿಂದ ಕಳಿಸ್ದೆ ಅಂದರೆ ಅಲ್ಲಿಗೆ ಬರಬೇಕಲ್ಲ. ಸೊ ಇಲ್ಲಿಂದ ಕಳಿಸ್ದೆ, ಅಲ್ಲಿಗೆ ಬಂತು. ಈಗ ಇಲ್ಲಿ ನೋಡಿ, ಈ ಮೆಷಿನರಿ ಅಕೌಂಟಲ್ಲಿ ಎಲ್ಲ ಅಸೆಟ್ ಕಾಸ್ಟ್ಗೆ ಇರುತ್ತೆ. ನಾನು ಪ್ರತಿ ವರ್ಷ ಡಿಪ್ರಿಸಿಯೇಷನ್ ಕೊಡ್ತಾ ಇದ್ರೂ ಕಾಸ್ಟಲ್ಲೇ ಇರುತ್ತೆ, ಯಾಕೆಂದರೆ ಡಿಪ್ರಿಸಿಯೇಷನ್ ಬೇರೆ ಅಕೌಂಟ್ ಹೋಗಿ ಹಿಟ್ ಆಗ್ತಿರುತ್ತೆ. ಈಗ ನಾನು ಏನು ಮಾಡಿದೆ, ಹೆಂಗಿರು ಮಾರ್ತಿದ್ದೀನಲ್ಲ, ಈ ಅಕ್ಯುಮುಲೇಟೆಡ್ ಆಗಿದ್ದ ಡಿಪ್ರಿಸಿಯೇಷನ್ನ ಆ ಮೆಷಿನರಿ ಅಕೌಂಟಿಗೆ ತೆಗೆದು ಹಾಕ್ತೆ, ಮಾಡಿದೆ. ಫಸ್ಟು ಇದು ಪ್ರೋಸೆಸ್. ನಿಮ್ಗೆ ಯಾವ ಥರ ಕ್ವಶನ್ ಬಂದರೆ, ಫಸ್ಟು ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನಲ್ಲಿ ಸೇಲ್ ಮಾಡಿದ್ನಲ್ಲ ಅಸೆಟ್ಟು, ಅದ್ರ ಡಿಪ್ರಿಸಿಯೇಷನ್ ಮಾತ್ರ ತೆಗೆದು ಡೆಬಿಟ್ ಮಾಡಿ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಕೌಂಟಲ್ಲಿ ಡೆಬಿಟ್ ಮಾಡಿ ಅದನ್ನು ಮೆಷಿನರಿ ಅಕೌಂಟಿಗೆ ಕಳಿಸಿ. ಸರ್, ಸ್ಟೆಪ್ 1 ಆಯಿತು, ನಾವು ಮಾಡಿದ್ವಿ ಸರ್. ಸ್ಟೆಪ್ 2 ಏನು ಮಾಡ್ತೀರಾ? ಸ್ಟೆಪ್ 2 ಕ್ರೆಡಿಟ್ ಸೈಡು ನಿಮಗೆ ಅಸೆಟ್ನ ಸೇಲ್ ಮಾಡಿದಾಗ ಎಷ್ಟು ದುಡ್ಡು ಬಂದಿರುತ್ತಲ್ಲ, ಸೇಲ್ ಮಾಡಿದಾಗ ಅದನ್ನು ಹಾಕ್ತೀರಾ. ಸೇಲ್ ಮಾಡಿದಾಗ ಎಷ್ಟು ದುಡ್ಡು ಬಂತು ನಿಮಗೆ? ಸರ್, ಸೇಲ್ ಮಾಡಿದಾಗ ನನಗೆ 40,000 ಬಂದಿದೆ ಸರ್. ಸೊ 40,000 ಬಂದಿದೆಯಾ? ಸೊ ಸೇಲ್ ಮಾಡಿದ ದುಡ್ಡನ್ನ ಯಾವಾಗಲೂ ಮೆಷಿನರಿ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಹಾಕಬೇಕು. ಬೈ ಬ್ಯಾಂಕ್. ಯಾಕೆ ಸರ್ ಕ್ರೆಡಿಟ್ ಸೈಡು? ಯಾಕಂದರೆ ಸೇಲ್ ಮಾಡುವಾಗ ಮೆಷಿನರಿ ಅನ್ನೋದು ಕಡಿಮೆ ಆಗ್ತಾ ಇದೆ, ಮೆಷಿನರಿ ಅಸೆಟ್ ಡಿಕ್ರೀಸಿಂಗ್ ಕ್ರೆಡಿಟ್. ಸೊ ನಾನು ಸೇಲ್ ಅಮೌಂಟ್ ಹಾಕ್ತಿದ್ದೀನಿ, ಸೇಲ್ ಅಮೌಂಟ್ ಬಂದು ಬ್ಯಾಂಕಿಗೆ ಬಂದಿರುತ್ತೆ. ಸೊ ಬೈ ಬ್ಯಾಂಕ್ ಅಕೌಂಟ್. ಸೊ ಎಷ್ಟು? ನಾನು 40,000ಕ್ಕೆ ಸೇಲ್ ಮಾಡಿದೆ. ಸೊ ಸ್ಟೆಪ್ 1 ಅದರ ಡಿಪ್ರಿಸಿಯೇಷನ್ ಎಲ್ಲ ಅಕ್ಯುಮುಲೇಟೆಡಲ್ಲಿ ನಿಂತು ಅದನ್ನು ತೆಗೆದು ಮೆಷಿನರಿಗೆ ಹಾಕ್ತೆ. ಸ್ಟೆಪ್ 2 ಅದು ಸೇಲ್ ಅಮೌಂಟ್ ಏನು ಬಂತು ಅದನ್ನು ಕ್ರೆಡಿಟ್ ಸೈಡ್ ಹಾಕಿದ್ದೀನಿ, ಸರಿನಾ? ಸ್ಟೆಪ್ 2 ಆಯಿತು ಸರ್. ಸ್ಟೆಪ್ 3 ಏನು? ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ನ ನೋಡಿ. ಇಲ್ಲಾರು ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಇತ್ತ ನಮಗೆ? ಸರ್ ಇತ್ತು. ಏನು ಹೆಂಗೆ ಕಂಡಿಡಿಯೋದು ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲು? ಸಿಕ್ಕಾಬಟ್ಟೆ ಸಿಂಪಲ್. ಯಾವಾಗಲೂ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಹೆಂಗೆ ಕಂಡಿಡಿಬೇಕಂದ್ರೆ, ಸೇಲ್ ಅಮೌಂಟು ನಿಮ್ಗೆ ಆಲ್ರೆಡಿ ಗೊತ್ತು, ಸೇಲ್ ಅಮೌಂಟ್ ಏನು ಅಂತ, 40,000 ಮೈನಸ್ ಕ್ಯಾರಿಂಗ್ ಅಥವಾ ಕ್ಯಾರಿಂಗ್ ಅಮೌಂಟ್ ತೊಗೋಬೇಕು. ಕ್ಯಾರಿಂಗ್ ಅಮೌಂಟ್ ಹೆಂಗೆ ಸರ್ ಕ್ಯಾಲ್ಕುಲೇಟ್ ಮಾಡೋದು? ಆ ಅಸೆಟ್ದು ಕಾಸ್ಟ್ ತೊಗೊಳ್ಳಿ, ಇಲ್ಲಿವರೆಗೂ ನೀವು ಕೊಟ್ಟಿರೋ ಡಿಪ್ರಿಸಿಯೇಷನ್ನ ಮೈನಸ್ ಮಾಡಿ, ಅದೇ ಕ್ಯಾರಿಂಗ್ ಅಮೌಂಟ್. ಹೌದಾ? ಕಾಸ್ಟ್ ಎಷ್ಟು ಆ ಮೆಷಿನ್ದು ಕ್ವಶನ್ ನೋಡಿದ್ರೆ 80,000 ಇದೆ. ಇಲ್ಲಿವರೆಗೂ ಎಷ್ಟು ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅವ್ರು ಹೇಳಿದಾರಲ್ಲ, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 30,000 ಅಂದರೆ ಕ್ಯಾರಿಂಗ್ ಅಮೌಂಟು 50,000. ಸೊ 40 - 50 ನೆಗೆಟಿವ್ ಫಿಗರ್ ಬರ್ತಿದೆ. ದೇರ್ ಫೋರ್ ಅದೇನು
ಲಾಸ್ ಆನ್ ಸೇಲ್ ಆಫ್ ಅಸೆಟ್. ಓಕೆ ಸರ್, ಕ್ಯಾಲ್ಕುಲೇಟ್ ಮಾಡಿದೆ ಸರ್. ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಕ್ಯಾಲ್ಕುಲೇಟ್ ಮಾಡಿದೆ. ಈಗೇನು ಸರ್, ಈಗ ಮತ್ತೆ ನೀವು ವರ್ಕಿಂಗಿಗೆ ಬನ್ನಿ. ಈ ವರ್ಕಿಂಗಿಗೆ ಬಂದು ನೀವೇನು ಮಾಡ್ತೀರ ಅಂದರೆ, ಈ ಮೆಷಿನರಿ ಅಕೌಂಟಲ್ಲಿ ಲಾಸ್ ಏನಾರ ಬಂದಿತ್ತು ಅಂದರೆ ಅದನ್ನು ಕ್ರೆಡಿಟ್ ಸೈಡ್ ಹಾಕ್ತೀರಾ. ಪ್ರಾಫಿಟ್ ಆನ್ ಸೇಲ್ ಏನಾರು ಬಂದಿತ್ತು ಅಂದರೆ ಡೆಬಿಟ್ ಸೈಡ್ ಹಾಕ್ತೀರಾ. ಇಲ್ಲಿ ನಮಗೇನು ಬಂತು, ಲಾಸ್ ಬಂತು. ಸೊ ಬೈ ಲಾಸ್ ಆನ್ ಸೇಲ್ ಎಷ್ಟು, 10,000. ಸರಿನಾ? ಸೊ ಇಲ್ಲಿಗೆ ಬಂತು. ಸರಿ, 3 ಸ್ಟೆಪ್ನ ಮಾಡಬೇಕು. ಸ್ಟೆಪ್ 1 ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ಗೆ ಹಾಕಿ. 2ನೇದು ಬ್ಯಾಂಕಿಂದ ಬಂದಿದ್ದ ದುಡ್ಡನ್ನ ಕ್ರೆಡಿಟ್ ಮಾಡಿ. ಯಾವಾಗ ಕ್ರೆಡಿಟ್ ಮಾಡಿ? 3rd ಲಾಸು ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ. ಲಾಸ್ ಆಗಿದ್ರೆ ಕ್ರೆಡಿಟ್ ಸೈಡ್ ಹಾಕಿ, ಪ್ರಾಫಿಟ್ ಆಗಿದ್ರೆ ಡೆಬಿಟ್ ಸೈಡ್ ಹಾಕಿ. ಸೊ ಬಂತಾ? ಇದಾಯಿತು. ಸೊ ನಾನು ಹಾಕೋದನ್ನೆಲ್ಲ ಹಾಕ್ಬಿಟ್ಟೆ. ಇವಾಗ ನಾನು ಮಾಡಿದ್ದೀನಿ ಎಲ್ಲ. ನಾವು ಕರೆಕ್ಟಾಗಿ ಹಾಕಿದ್ರೆ ಮೆಷಿನರಿ ಅಕೌಂಟ್ ಮ್ಯಾಚ್ ಆಗಿ ಮುಗಿದೋಗ್ಬೇಕು, ಏನು ನೋಡೋಕ್ಕೆ ಇರಬಾರ್ದು. ಆದರೆ ಇಲ್ಲೊಂದು ಮ್ಯಾಜಿಕ್ ಆಗ್ತಾಯಿದೆ, ಮ್ಯಾಚ್ ಆಗ್ತಾ ಇಲ್ಲ. ನೋಡೋಣ. ಕ್ರೆಡಿಟ್ ಸೈಡ್ ಟೋಟಲ್ ನೋಡಿ, 30 + 40 70 80, ಟೋಟಲು 2,80,000 ಬರ್ತಾಯಿದೆ. ಕರೆಕ್ಟಾ? 40 30 70 80 2,80,000. ಅರೆ ಈ ಕಡೆನೂ 2,80,000 ಬರಬೇಕಿತ್ತು, ಬಟ್ ಈ ಕಡೆ ಬರೀ 1,50,000 ಇದೆ. ಈ ಕಡೆನೂ 2,80,000 ಇರಬೇಕಿತ್ತು. ಕರೆಕ್ಟ್ ಅಲ್ವಾ? 2 ಕಡೆನೂ ಟೋಟಲ್ ಮ್ಯಾಚ್ ಆಗಬೇಕು. ನಾನು ಕ್ಲೋಸಿಂಗ್ ಬ್ಯಾಲೆನ್ಸ್ನು ತೊಗೊಂಡು ಏನಕ್ಕೆ ಇದು ಮ್ಯಾಚ್ ಆಗ್ತಾ ಇಲ್ಲ ಅಂದರೆ, ಇಲ್ಲಿ ಏನೋ ಇದೆ ನಮಗೆ ಗೊತ್ತಿಲ್ಲದೆ ಇರೋದು. ಆ ನಂಬರ್ ಏನು ಅಂತ ನಮಗೆ ಗೊತ್ತು. 2,80,000 ಟೋಟಲ್ ಇಲ್ಲಿದೆ. ಇಲ್ಲಿ 1,50,000 ಆಲ್ರೆಡಿ ಇದೆ ಅಂದರೆ ಇಲ್ಲಿ ಎಷ್ಟು ಬರಬೇಕು? 2,80,000 ಆಗಬೇಕಂದ್ರೆ ಇಲ್ಲಿ 1,30,000 ಬಂತು ಅಂದರೆ ಇದು 2,80,000 ಆಗುತ್ತೆ. ಓಕೆ ಸರ್, ಬ್ಯಾಲೆನ್ಸಿಂಗ್ ಫಿಗರ್. ಏನಕ್ಕೆ ಡೆಬಿಟ್ ಸೈಡ್ ಬಂದಿರ್ಬೋದು ಎಂಟ್ರಿ? ಮೆಷಿನರಿ ಅಸೆಟ್ ಏನಾದ್ರು ಇನ್ಕ್ರೀಸ್ ಆಗೋದಾದ್ರೇ ನಾವು ಡೆಬಿಟ್ ಮಾಡ್ತೀವಿ. ಓಕೆ, ಅಸೆಟ್ ಏನಕ್ಕೆ ಇನ್ಕ್ರೀಸ್ ಆಗಿರುತ್ತೆ? ನಾವು ಮೋಸ್ಟ್ಲಿ ಪರ್ಚೇಸ್ ಮಾಡಿದ್ದೀವಿ ಅನಿಸುತ್ತೆ, ಅದಕ್ಕೆ ಡೆಬಿಟ್ ಸೈಡಲ್ಲಿ ಬಂದಿದೆ. ಸರಿ. ಸೊ ಪರ್ಚೇಸ್ ಮಾಡಿದರೆ ಎಂಟ್ರಿ ಏನು? ಮೆಷಿನರಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್. ಅಪ್ಪಡಿ. ಸಾರ್ ಕ್ರೇಜಿ ಬಿಡಿ. ಅರ್ಥ ಆಯ್ತಾ? ಸೊ 1,30,000 ರೂಪಾಯಿ ವರ್ತ್ ಅಸೆಟ್ನ ನಾವು ಪರ್ಚೇಸ್ ಮಾಡಿದ್ವಿ. ಅದನ್ನು ತಿಳ್ಕೊಳಕ್ಕೆ ನಾವು ಇದನ್ನೆಲ್ಲ ಮಾಡಿದ್ವಿ ಇವಾಗ. ಅರ್ಥ ಆಯ್ತಾ? ಸೊ ನಾವು ಅಸೆಟ್ ಪರ್ಚೇಸ್ ಎಷ್ಟು ಮಾಡಿದ್ವಿ? 1,30,000 ಮಾಡಿದ್ವಿ ಅಲ್ವಾ? ಅದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿನಾ? ಹೌದು. ಸೊ ಪರ್ಚೇಸ್ ಮಾಡೋಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ನಾನು? 1,30,000 ಕೊಟ್ಟಿದ್ದೀನಿ. ಸೊ ಅದು ಕ್ಯಾಶ್ ಔಟ್ಫ್ಲೋ. ಸೇಲ್ ಮಾಡಿದಾಗ ನನಗೆ ಎಷ್ಟು ಬಂತು? 40,000. ಅದು ಕ್ಯಾಶ್ ಇನ್ಫ್ಲೋ. ಸೊ ಇವೆರಡು ನಮಗೆ ಸಿಕ್ತು. ನಮಗೆ ಬೇಕಾಗಿರೋ ಕ್ಯಾಲ್ಕುಲೇಷನ್ ಇಲ್ಲಿಂದ ಆಗಿದೆ. ಇನ್ನೇನು ನನಗೆ ಬೇಕಾಗಿರೋವಂಥದ್ದು ಇಲ್ಲ. ಓಕೆನಾ? ಸೊ ಬನ್ನಿ, ಇದು ಬರೀ ಈ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಕೌಂಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ನೀವು ಎಕ್ಸಾಮಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇದೊಂದನ್ನು ವರ್ಕಿಂಗ್ ನೋಟ್ ಮಾಡಿಕೊಂಡ್ರು ಆಯಿತು. ಇದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಈ ಥರ ಕಾಣುತ್ತೆ. ಓಕೆನಾ? ಸೊ ಈಗ ನಾವು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ನಾವು ಮಾಡೋದಾದರೆ, ಓಕೆ, ಸೊ ಒಂದು ಸೇಲ್ ಆಫ್ ಮಷಿನರಿ ಅಲ್ವಾ? ಸೇಲ್ ಆಫ್ ಮಷಿನರಿ ನಮಗೆ ಕ್ಯಾಶ್ ಇನ್ಫ್ಲೋ. ಎಷ್ಟು ಕ್ಯಾಶ್ ಇನ್ಫ್ಲೋ ಆಯಿತು? 40,000. ಪರ್ಚೇಸ್ ಆಫ್ ಮಷಿನರಿ ಎಷ್ಟು ಮಾಡಿದ್ವಿ ನಾವು? ನೋಡಿ, ಅವ್ರ ಕ್ವಶನಲ್ಲಿ ಎಲ್ಲೂ ಹೇಳೇ ಇಲ್ಲ, ನಾವೇ ಕಂಡುಹಿಡ್ಕೋಬೇಕು ಅದನ್ನು. ಪರ್ಚೇಸ್ ಆಫ್ ಮಷಿನರಿ ಎಷ್ಟು ಮಾಡಿದ್ವಿ ನಾವು? ಸರ್, ವಿ ಹ್ಯಾವ್ ಡನ್ 1,30,000 ವರ್ತ್ ಪರ್ಚೇಸ್. ಆಯಿತಾ? ಸೊ ಅದು ನಮಗೆ ಕ್ಯಾಶ್ ಔಟ್ಫ್ಲೋ. ಅದನ್ನು ನಾನು ಏನು ಮಾಡ್ತೀನಿ? ಮೈನಸ್ ಮಾಡ್ತೀನಿ. 1,30,000. ಸರಿನಾ? ಸೊ ಅಲ್ಲಿಗೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಎಷ್ಟು? -90,000. ಅರ್ಥ ಆಯ್ತೇನ್ರಿ? ಅರ್ಥ ಆಯ್ತಾ? ಬರ್ಕೋತೀರಾ? ಬರ್ಕೊಳ್ಳಿ. ಟಕ್ ಅಂತ ಒಂದು ಫೋಟೋ ತಗೊಳ್ಳಿ. ಸರಿನಾ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸ್ವಲ್ಪ ನಿಮ್ಗೆ ಅನಿಸ್ತಾ ಇರ್ಬೋದು, ಇಷ್ಟೆಲ್ಲ ಇದೆಯಾ ಅಂತ. ಗೈಸ್, ಯೋಚನೆ ಮಾಡಿದಾಗ ಯಾವುದೂ ಕಷ್ಟ ಇಲ್ಲ. ಅದನ್ನು ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮಲ್ಲಿ ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಾವೇ ಡಿಸೈಡ್ ಮಾಡಿ ಕೂತ್ಕೊಂಡ್ಬಿಟ್ಟಿರ್ತೀವಿ ಎಲ್ಲ ಕಷ್ಟ ಅಂತ. ಒಂದ್ಸಲಿ ಅದೇನಂತ ನೋಡ್ಬಿಟ್ಟು ಸಿಕ್ಕಾಬಿಟ್ಟೆ ಸಿಂಪಲ್ ಆಗಿರುತ್ತೆ. ಸೊ ಹಂಗೆ ನಿಮಗೂ ಏನಾರು ಹಂಗೆ ಅನಿಸ್ತಾ ಇದ್ರೆ ಅದನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಒಂಚೂರು ಹೆಜ್ಜೆ ಇಡಿ. ಡೆಫಿನೆಟಾಗಿ ಅದು ಸಿಕ್ಕಾಬಿಟ್ಟೆ ಇದಿರುತ್ತೆ, ಮಂಚ ಮಾಡ್ತೀವಿ. ಓಕೆನಾ? ಸೊ ಇದು ಹಿಂಗೆ ಮಾಡ್ಬೋದು. ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ನೆನಪಿದೆಯಾ? ಅದು 3 ನೆನಪಿಟ್ಕೊಂಡ್ಬಿಟ್ರೆ ಸಾಕು. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಯಾವಾಗೂ ಹಾಕ್ತೀರಾ? ಇರೋಬರೋ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಹಾಕ್ಬಿಡ್ತೀರಾ? ಇಲ್ಲ, ಬರೀ ಸೆಲ್ ಮಾಡಿದ ಸೆಟ್ ಮಾತ್ರ ಹಾಕಿ.
ಆಮೇಲೆ ಸೆಲ್ ಮಾಡಿದ ಅಸೆಟ್ಟಿಂದ ಎಷ್ಟು ದುಡ್ಡು ಬಂತು ಅದನ್ನು ಕ್ರೆಡಿಟ್ ಸೈಡ್ ಹಾಕಿ. ಆಮೇಲೆ ಪ್ರಾಫಿಟ್ ಆರ್ ಲಾಸ್ ಕ್ಯಾಲ್ಕುಲೇಟ್ ಮಾಡಿ. ಅದು ಲಾಸ್ ಬಂದರೆ ಕ್ರೆಡಿಟ್ ಸೈಡ್ ಹಾಕಿ, ಪ್ರಾಫಿಟ್ ಬಂದರೆ ಡೆಬಿಟ್ ಸೈಡ್ ಹಾಕಿ. ಲಾಸ್ ಪ್ರಾಫಿಟ್ ಹೆಂಗೆ ಕಂಡಿದ್ದೀರಾ? ಸೇಲ್ ಅಮೌಂಟು 40,000 ಮೈನಸ್ ಕ್ಯಾರಿಂಗ್ ಅಮೌಂಟು. ಕ್ಯಾರಿಂಗ್ ಅಮೌಂಟ್ ಹೆಂಗೆ ಕಂಡಿದ್ದೀರಾ? ಕಾಸ್ಟ್ ಆಫ್ ದಿ ಅಸೆಟ್ ದಟ್ ಇಸ್ ಸೋಲ್ಡ್ 80,000 ಮೈನಸ್ ಇಲ್ಲಿವರೆಗೂ ನೀವು ಅಸೆಟ್ ಕೊಟ್ಟಿರೋ ಡಿಪ್ರಿಸಿಯೇಷನ್ 30,000. ಸೊ ಕ್ಯಾರಿಂಗ್ ಅಮೌಂಟ್ ಕಮ್ಸ್ ಟು 50,000. ಅಂಡರ್ಸ್ಟುಡಾ? ಸೊ ಲಾಸ್ 10,000 ಕ್ರೆಡಿಟ್ ಸೈಡ್ ಹಾಕಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಡೆಬಿಟಲ್ಲಿ ಒಂಚೂರು ಗ್ಯಾಪ್ ಇತ್ತು. ಡೆಬಿಟ್ ಸೈಡ್ ಏನೋ ಗ್ಯಾಪ್ ಇದೆ ಅಂದರೆ ನಾವೇನೋ ಅಸೆಟ್ ಪರ್ಚೇಸ್ ಮಾಡಿದ್ದೀವಿ, ಅದಕ್ಕೆ ಅಲ್ಲಿ ಗ್ಯಾಪ್ ಇದೆ. ಸೊ ಆ ಗ್ಯಾಪ್ನ ಅಸೆಟ್ ಪರ್ಚೇಸ್ ಅಂತ ಹಾಕ್ಕೊಂಡು ನಾನು ಕಂಡುಹಿಡಿತೀನಿ. ದಿಸ್ ವಿ ಹ್ಯಾವ್ ಗಾಟ್ ಇಟ್ ಆಸ್ ಬ್ಯಾಲೆನ್ಸಿಂಗ್ ಫಿಗರ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ನಮ್ಮ ವೀಡಿಯೋಸು ಅಥವಾ ಈ ಕಾನ್ಸೆಪ್ಟ್ಸು ತುಂಬ ಇಷ್ಟ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಗೆ ಅದೇನೆ, ದಟ್ ಈಸ್ ವಾಟ್ ಕೀಪ್ಸ್ ಅಸ್ ಗೋಯಿಂಗ್. ನಮ್ಗೆ ಅದೇನೇ ಒಂದು ಸ್ಫೂರ್ತಿ ಈ ಥರ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ. ಸರಿನಾ? ಓಕೆ. ಸೊ ಡನ್. ಸೊ ಮುಂದಿನ ಇದಕ್ಕೆ ಹೋಗೋಣ. ಕಮಾನ್ ಗೈಸ್, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್